ಶ್ರೀ ಗುರು ಬಸವಲಿಂಗಾಯ ನಮಃ. ಆನ್ಲೈನ್ ಅರಿವಿನ ಮನೆ ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮೀಜಿಯವರು ಬಸವ ಸಮಿತಿಯ ಕರೆಗೆ ಓಗೊಟ್ಟು ತಮ್ಮೊಡನೆ ತಮ್ಮ ದಿವ್ಯ ಜ್ಞಾನವನ್ನು ಹಂಚುವರಿದ್ದಾರೆ. ವಿಶೇಷವಾಗಿ ಸುಮಾರು 2019 ಇಸವಿಯಿಂದ ಬಸವ ಸಮಿತಿಯ ಈ ಆನ್ಲೈನ್ ಅರಿವಿನ ಮನೆ ಸದಾ ಮನಗಳನ್ನು ಮುಟ್ಟುತ್ತಾ ಇರೋದು ತಮಗೂ ತಿಳಿದ ವಿಷಯವೇ. ಈ ಕಾರ್ಯಕ್ರಮಕ್ಕೆ ವಿಶೇಷ ಯಾಕಂತೀನಿ ಅಂದರೆ, ಬಹುಶಃ ವಿಶ್ವ ಬಸವ ಜಯಂತಿ 2025 ಇನ್ನೊಂದು 8 ದಿನದಲ್ಲಿ ನಾವು ಆಚರಿಸುವವರಿದ್ದೇವೆ. ನಿಮ್ಮ ಬಸವ ಸಮಿತಿ ಈ ವಿಶ್ವ ಬಸವ ಜಯಂತಿಯ ಸ್ವರೂಪವನ್ನು ಹೇಗೆ ಮಾಡ್ತಾ ಇದೆ, ಹೇಗೆ ಮಾಡಬೇಕು, ಅಷ್ಟೇ ಅಲ್ಲದೆ ಬಸವ ಸಮಿತಿಯ ವೈವಿಧ್ಯಮಯ ಚಟುವಟಿಕೆಗಳ ಬಗ್ಗೆ ತಮ್ಮೊಡನೆ ಸೂಕ್ಷ್ಮವಾಗಿ ಪರಿಚಯಿಸಬೇಕು. ಅದು ಅಲ್ಲದೆ ಮುಂದೆ ಬಸವ ತತ್ವಗಳಲ್ಲಿ ಇರತಕ್ಕಂಥ ವೈವಿಧ್ಯಮ ಆಯಾಮಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಪ್ರಥಮ ಇದೊಂದು ನಿರಂತರವಾಗಿ ಮೂಡಿ ಬರುವ ಈ ಶೀರ್ಷಿಕೆಯಲ್ಲಿ ಶರಣರ ವಿಭಿನ್ನ ಆಚರಣೆಗಳ ದೃಷ್ಟಿಕೋನವನ್ನು ನಾವು ಬಿಂಬಿಸ್ತಾ ಹೋಗ್ತೇವೆ. ಮುಂಬರುವ ಕೆಲವು ವಾರಗಳಲ್ಲಿ ಪೂಜ್ಯ ಗುರುಗಳೇ ನಮಗೆ ಈ ಆಚರಣೆಗಳ ಬಗ್ಗೆ ನಮ್ಮ ನಿಷ್ಠೆ ಎಷ್ಟಿರಬೇಕು, ಬರೀ ತತ್ವ ಹೇಳಿ ಸಾಕಷ್ಟು ಹೇಳಿದ್ದೇವೆ. ಇನ್ನು ಮೇಲೆ ಆಚರಣೆ ಅಂದರೆ ಏನು, ಆಚರಣೆಗಳನ್ನು ನಾವು ಯಾವ ರೀತಿ ಸಮಾಜದಲ್ಲಿ ಹರಡಬೇಕು, ನಾವೆಲ್ಲರೂ ಕೂಡ ವಿಚಾರ ಮತ್ತು ಆಚಾರಕ್ಕೆ ಬೆಲೆ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇನ್ನು ಕೆಲವು ವಾರ ಕೇವಲ ತತ್ವಗಳಿಗೆ ಮೀಸಲಾಗಿ ತತ್ವಗಳ ಆಚರಣೆಗಳ ಬಗ್ಗೆ ಪೂಜ್ಯರು ನಮಗೆ ಮಾರ್ಗದರ್ಶನ ಮಾಡುವವರಿದ್ದಾರೆ. ಪ್ರಥಮವಾಗಿ ಈ ದಿನ ನಾವೆಲ್ಲರೂ ಕೂಡ ಸಮಾಜದಲ್ಲಿ ದೇವರು ಅಂದರೆ ಏನೇನೋ ಕಲ್ಪನೆಗಳಿವೆ. ದೇವರು ಅಂದಾಗ ನಾವು ದೇವರ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡ್ತಾ ನಾವು ನಶ್ವರವಾದಿಗಳಲ್ಲ. ಬಸವನ ಶರಣರ ದೃಷ್ಟಿಯಲ್ಲಿ ದೇವರು ಯಾರು, ಶರಣರ ದೃಷ್ಟಿಯಲ್ಲಿ ದೇವರು ಯಾರು, ವಚನಗಳಲ್ಲಿ ದೇವರು ಅನ್ನೋದ ಕಲ್ಪನೆಗೆ ಯಾವ ರೀತಿಯ ಸಾಕಾರ ಸ್ವರೂಪವನ್ನು ನೀಡ್ತಾರೆ. ಉದಾಹರಣೆಗೆ ಒಂದು ಬಸವಣ್ಣನವರ ವಚನದಲ್ಲಿ ಬಯಲ ರೂಪ ಮಾಡಬಲ್ಲಾತನೇ ಶರಣ, ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ ಅಂತಕ್ಕಂಥ ಮೂಲ ಒಂದು ಸುಳ್ಳುನುಡಿಯನ್ನು ಕೊಡ್ತಾರೆ. ಎಷ್ಟರ ಮಟ್ಟಿಗೆ ನಾವು ಅರ್ಥೈಸಿಕೊಂಡಿದ್ದೇವೆ? ಹಾಗಾದರೆ ದೇವರ ಕಲ್ಪನೆ ಏನು? ನಾವೆಲ್ಲ ಸಮಾಜದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ದೇವರು ಅಂದರೆ ದೇವಾಲಯಕ್ಕೆ ಸೀಮಿತವಾಗಿ ಕೋಟ್ಯಾನುಗಟ್ಟಲೆ ಕೋಟಿ ಜನ ನೀರಲ್ಲಿ ಮುಳುಗೋದಕ್ಕೆ ಹೋದ್ವಿ. ಇದು ಆಚರಣೆಯ ನಿಜ ಸ್ವರೂಪವೇ, ಶರಣರ ನಿಜ ಸ್ವರೂಪವೇ ಇದು. ಅಲ್ಲಿನ ಕಾಶಿ ನೋಡ್ಕೊಂಬಂದೆ, ಇಲ್ಲಿ ಹೋದೆ, ಅಲ್ಲಿ ಹೋದೆ, ಇದನ್ನೇ ಹೇಳ್ತಾರೆ ಹೊರತಾಗಿ ದೇವರ ಕಲ್ಪನೆಯನ್ನು ನಿಜ ಸ್ವರೂಪದಲ್ಲಿ ವಚನಗಳಲ್ಲಿ ಶರಣರು ಏನು ಮಾತಾಡ್ತಾರೆ? ಹಾಗಾದ್ರೆ ನಾವು ಏನು ತಿಳ್ಕೊಬೇಕಿದನ್ನು? ಇದು ನಶ್ವರವಾದವೋ ಏನು ಅನ್ನೋದನ್ನು ನಾವು ಆಸ್ತಿಕರೋ ನಾಸ್ತಿಕರೋ ಎಲ್ಲವನ್ನು ಗುರುಗಳು ನಮಗೆ ಬಹಳ ಗಂಭೀರವಾಗಿ ತಿಳಿಸ್ಕೊಡ್ಲಿ ಅಂತಕ್ಕಂಥ ಆಶಯದೊಂದಿಗೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಚಿಂತನೆಗಳನ್ನು ನಾವು ಮಾಡುವವರಿದ್ದೀವಿ. ಇದಕ್ಕೆ ನೋಡಿ, ಉದಾಹರಣೆಗೆ ವಚನ ಸಾಹಿತ್ಯದ ವಿಭಿನ್ನ ನೆಲೆಗಳನ್ನು ಆಧಾರವಾಗಿಟ್ಟುಕೊಂಡು ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಅವರೊಡನೆ ನಾವು ಬಸವ ಸಮಿತಿಯ ಮೂಲಕ ಒಂದು ವಿಚಾರ ಸಂಕಿರಣವನ್ನು ಆಯೋಜಿಸಿದ್ವಿ. ಉದಾಹರಣೆ ಆವತ್ತು ನಾವು ಚರ್ಚೆ ಮಾಡಿದ್ದು ಸುಮಾರು 30-36 ಜನ ವಿದ್ವಾಂಸರು ಕೂಡ ಚರ್ಚೆ ಮಾಡಿ ವಿಚಾರ ಸಂಕಿರಣದಲ್ಲಿ ವಚನ ಸಾಹಿತ್ಯ ಮತ್ತು ತತ್ವಜ್ಞಾನ, ವಚನ ಸಾಹಿತ್ಯ ಮತ್ತು ಅನುಭವ, ವಚನ ಸಾಹಿತ್ಯ ಮತ್ತು ಮನೋವಿಜ್ಞಾನ, ವಚನ ಸಾಹಿತ್ಯ ಮತ್ತು ಭಾಷಿಕ ಸ್ವರೂಪ, ವಚನ ಸಾಹಿತ್ಯ ಮತ್ತು ಇತಿಹಾಸ, ವಚನ ಸಾಹಿತ್ಯ ಮತ್ತು ಸಾಮಾಜಿಕತೆ, ವಚನ ಸಾಹಿತ್ಯ ಮತ್ತು ಆರ್ಥಿಕತೆ, ಹೀಗೆ ಕೃಷಿ, ಸಮಾಜ ಕಾರ್ಯ, ವೈದ್ಯ ವಿಜ್ಞಾನ, ಪರಿಸರ ಪ್ರಜ್ಞೆ, ಖಗೋಳ ವಿಜ್ಞಾನ, ವಚನ ಸಾಹಿತ್ಯ ಮತ್ತು ಸಂಗೀತ, ದೃಶ್ಯಕಲೆ, ನ್ಯಾಯದ ಸ್ವರೂಪ, ಅಷ್ಟೇ ಅಲ್ಲದೆ ಮಹಿಳೆ, ವಚನ ಸಾಹಿತ್ಯದಲ್ಲಿ ನಿರ್ವಹಣಾ ಪ್ರಜ್ಞೆ, ವಚನ ಸಾಹಿತ್ಯದ ಅನುವಾದದಿಂದ ಆಗ್ತಕ್ಕಂಥ ಫಲಗಳು, ಸಾರ್ವಜನಿಕ ಆಡಳಿತ, ಪ್ರಜಾಪ್ರಭುತ್ವ, ವ್ಯಕ್ತಿತ್ವ ವಿಕಸನ. ಉದಾಹರಣೆಗೆ ಪ್ರಜಾಪ್ರಭುತ್ವ ಅಂದಾಗ ಶರಣರು ನಿಜಕ್ಕೂ ಕೇವಲ ಪ್ರಜಾಪ್ರಭುತ್ವವನ್ನು ಮಾತನಾಡಿದ್ರೆ
ಆವಾಗ ನಾವು ಮರ್ತು ಹೋಗ್ತೇವೆ ಇಲ್ಲಿಂದು ಪ್ರಜ್ಞಾಪ್ರಭುತ್ವ ಅನ್ನೋದು ದೊಡ್ಡ ವಿಷಯ ಅಡಗಿತ್ತು. ಯಾರೂ ಕೂಡ ಮಾತನಾಡೋದಿಲ್ಲ ಸಮಾಜದಲ್ಲಿ. ಆದರೆ ವಚನಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಾವು ಮಾಡ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಮೀರಿ ರಾಜಪ್ರಭುತ್ವದಲ್ಲಿದ್ದಂಥ ಶರಣರು ಅಲ್ಲಿಂದ ದಾಟಿ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಅನುಭವ ಮಂಟಪವನ್ನು ಸೃಷ್ಟಿಸಿ ಅಲ್ಲಿಂದ ಮುಂದೆ ಅನುಭವ ಮಂಟಪದಲ್ಲಿ ಏನು ಮಾಡಿದ್ರು, ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂಥ ಮೂಲ ಚೈತನ್ಯದ ಪ್ರಜ್ಞೆಯನ್ನು ಜಾಗೃತ ಮಾಡಿದ್ರಲ್ಲ, ಇದು ಬಹಳ ವಿಶೇಷವಾಗಿರೋದರಿಂದ ಇವತ್ತಿನ ಚಟುವಟಿಕೆಗಳಲ್ಲಿ, ಇವತ್ತಿನ ವಿಶೇಷ ಈ ಕಾರ್ಯಕ್ರಮದಲ್ಲಿ ಪೂಜ್ಯರು, ಯಾಕಂದರೆ ಈ ತತ್ವದಲ್ಲಿ ಮೂಲವಾಗಬೇಕಾಗೋದು ದೇವರು. ಉದಾಹರಣೆಗೆ ನಮಗೆಲ್ರಿಗೂ ಕೂಡ ಮಾತನೆತ್ತಿದ್ರೆ ಒಬ್ಬ ಕ್ರಿಕೆಟ್ ಪ್ಲೇಯರನ್ನು ಕ್ರಿಕೆಟ್ ಆಟದ ಮೈದಾನದಲ್ಲಿ ಬಂದಾಗಲೂ ಕೂಡ ಅವನು ಬ್ಯಾಟ್ ಹಿಡ್ಕೊಂಡು ಆಕಾಶ ನೋಡ್ತಾನೆ. ಅಂದರೆ ಏನನ್ನು ನೋಡ್ತಾ ಇದ್ದಾನೆ ಅವನು? ಎಲ್ಲರೂ ಕೂಡ ದೇವರು ಅಂದರೆ ಹೆದರ್ತಾರೆ. ಉದಾಹರಣೆಗೆ ನಾವು ಶನಿದೇವರು ಅಂದರೆ ಶನಿದೇವರಿಗೆ ನಾವು ಶನಿವಾರ ಹೋಗದಿದ್ದರೆ ನಮಗೇನೋ ಆಗೋಗುತ್ತೇನೋ, ಇಂತಹ ದೇವರು ಅನ್ನೋದೊಂದು ಭಯವನ್ನು ಸಮಾಜ ಸೃಷ್ಟಿಸಿರುವಾಗ ಶರಣರು ಏನು ಹೇಳಿದ್ರು? ದೇವರು ಅನ್ನೋದು ಭಯ ಅಂದ್ರೆ ಏನಂದರು? ಇದರ ಬಗ್ಗೆ ನಾವೆಲ್ಲ ಮನಸ್ಸು ಬಿಚ್ಚಿ ಮಾತಾಡಬೇಕಾಗ್ತದೆ. ಇದು ಯಾರಿಗೂ ಒಂದು ವಿರುದ್ಧ ಅನ್ನೋ ಮಾತೇ ಇಲ್ಲ ಇಲ್ಲಿ. ನಮಗೇನು ಆಗಬೇಕಾಗಿದ್ದಿಲ್ಲ. ಯಾವ ಧರ್ಮದ ಬಗ್ಗೆ ಆಗಲಿ, ಯಾರ ಬಗ್ಗೆ ಆಗಲಿ, ಇದಿತ್ತು ಅದಿಲ್ಲ ಈ ಪ್ರಶ್ನೆಯೇ ನಮಗೆ ಬೇಡ. ನಮಗೆ ಬೇಕಾಗಿರೋದು ಶರಣರ ತತ್ವಗಳು ಏನು ಹೇಳ್ತವೆ, ಅದರ ಆಚರಣೆ ಹೇಗೆ, ಎಷ್ಟೇ ನಾವು ಮೂಲವಾಗಿಟ್ಕೊಂಡು ಪ್ರಥಮವಾಗಿ ಈ ವರ್ಷದ ಬಸವ ಜಯಂತಿಯನ್ನು ಇದೇ ತಿಂಗಳ 30ನೇ ತಾರೀಕು ಇರೋದರಿಂದ ಬಸವ ಸಮಿತಿ ಕಳೆದ 60 ವರ್ಷಗಳಿಂದ ಸತತವಾಗಿ ಬಸವ ಜಯಂತಿಯನ್ನು ಮಾಡ್ತಾ ಬಂದಿದ್ದೇವೆ. ಇದು ಇಡೀ ರಾಜ್ಯದಲ್ಲಿ ಒಂದು ಅಧಿಕೃತ ಜಯಂತಿಯ ಸ್ವರೂಪ ಪಡ್ಕೊಂಡ್ಬಿಟ್ಟಿದೆ. ಕಾರಣ ಯಾವುದೇ 60 ಬಸವ ಜಯಂತಿಗಳಾದರೂ ಕೂಡ ದೇಶದ ರಾಷ್ಟ್ರಪತಿಗಳು ಬಂದು ಹೋಗಿದ್ದಾರೆ, ರಾಜ್ಯಪಾಲರು ಎಲ್ಲ ಬಂದು ಹೋಗಿದ್ದಾರೆ, ಮುಖ್ಯಮಂತ್ರಿಗಳೆಲ್ಲ ಬಂದಿದ್ದಾರೆ, ಅನೇಕ ಗುರುಗಳು ಬಂದು ಹೋಗಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಎಲ್ಲರ ಪ್ರಜ್ಞೆಯಲ್ಲಿ ಬಸವ ಪ್ರಜ್ಞೆ, ವಚನ ಪ್ರಜ್ಞೆ ಮತ್ತು ಲಿಂಗ ಪ್ರಜ್ಞೆ ಜಾಗೃತವಾಗಲಿ ಅನ್ನೋದಕ್ಕೆ ಆಶಯಕ್ಕೆ ಬಸವ ಸಮಿತಿಗೆ ಯಾರಿಂದನೂ ಏನೂ ಬೇಕಾಗಿಲ್ಲ. ಬಸವ ಸಮಿತಿ ಯಾರೋ ಮುಖ್ಯಮಂತ್ರಿನ ಕರೆದು ನಾವು ಅವ್ರಿಗೆ ಹೋಗಿ ಬೇಡಿಕೊಳ್ಳೋದಿಲ್ಲ. ಕಾರಣ ಬಸವಣ್ಣ ಹೇಳಿದರು, ಬೇಡಿದರೆಯನ್ನು ಒಡೆಯನ ಬೇಡುವೆ. ಈ ನೆಲೆಯಲ್ಲಿ ನಾವು ದಾಟಬೇಕಾದಾಗ ಹೀಗೆ ವಿಶ್ವ ಬಸವ ಜಯಂತಿ ಯಾಕಪ್ಪ ಕರಿತಾ ಇದ್ದೀರ ನೀವು? ಎಲ್ಲರೂ ಬಸವ ಜಯಂತಿ ಅಂದರೆ ಇಲ್ಲಿ ನಮಗೆ ಅಮೆರಿಕಾದಲ್ಲಿರ್ತಕ್ಕಂಥ 36 ಕೇಂದ್ರಗಳು, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿರ್ತಕ್ಕಂಥ 7 ಕೇಂದ್ರಗಳು, ಅಷ್ಟೇ ಅಲ್ಲದೆ ನಮ್ಮ ಯುನೈಟೆಡ್ ಕಿಂಗ್ಡಮ್ನಲ್ಲಿ VSUK ಅನ್ನೋ ಸಂಸ್ಥಾನದ ಮೂಲಕ ಅಲ್ಲಿರ್ತಕ್ಕಂಥ ಎಲ್ಲ ಬಸವ ಭಕ್ತರು, ಅಷ್ಟೇ ಅಲ್ಲದೆ ಬಸವ ಸಮಿತಿ ಆಫ್ ಆಸ್ಟ್ರಲ್ ಏಷ್ಯಾ ಇತ್ತು, ಈಗ ಅದನ್ನು ಏಷ್ಯಾ ಪೆಸಿಫಿಕ್ ಅಂತೇಳಿ ದೊಡ್ಡ ವಿಶಾಲತೆಯನ್ನು ಮಾಡಿ ಇತ್ತೀಚೆಗೆ ಬಸವ ಸಮಿತಿಯ ಮೂಲಕ ಉದ್ಘಾಟನೆ ಮಾಡಿದ್ದು ನನಗೆ ನೆನಪಿನಲ್ಲಿದೆ. ಹೀಗಾಗಿ ನ್ಯೂಜಿಲ್ಯಾಂಡ್ ದೇಶದಿಂದ ಹಿಡಿದು ಆಸ್ಟ್ರೇಲಿಯಾ ದೇಶದ ಮೂಲಕ ಭಾರತವನ್ನು ಪ್ರವೇಶಿಸಿ ಅಲ್ಲಿಂದ ಮುಂದೆ UAEಗೆ ಹೋಗಿ, UAEಯಿಂದ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿ, ಅಲ್ಲಿಂದ ಅಮೆರಿಕ ರಾಷ್ಟ್ರಗಳಲ್ಲಿಯೂ ಕೂಡ ಈಗಾಗಲೇ ಬಸವ ಸಮಿತಿಯ ಮೂಲಕವೇ ಬಸವಣ್ಣನವರ ಒಂದು ದೊಡ್ಡ ಪ್ರತಿಮೆಗಳನ್ನು 24 ಪ್ರತಿಮೆಗಳನ್ನು ಬಸವ ಸಮಿತಿಯ ಮೂಲಕ ಕಳಿಸಿದ್ದೇವೆ. ಇದು ನಾವು ಪೇಪರ್ಗಳಲ್ಲಿ ಹಾಕಿ ಪ್ರಚಾರ ಪ್ರಿಯರಲ್ಲ, ಮಾಡಬೇಕಾದ ಕೆಲಸ ಎಲ್ಲರಲ್ಲಿಯೂ ಬಸವ ಪ್ರಜ್ಞೆ ಮೂಡಲಿ ಅನ್ನೋದಕ್ಕೆ ಮಾಡ್ತಾ ಇದ್ದೀವಿ. ಈ ವಿಶ್ವ ಬಸವ ಜಯಂತಿಯಲ್ಲಿ ಈ ಜಗತ್ತಿನ ಅಂದರೆ ಏನು ಜಾಗತಿಕ ಅಂತ ನಾವು ಬರೀ ಹೇಳೋದೇ ಆಯಿತು. ಅನೇಕ ಸಂಸ್ಥೆಗಳಲ್ಲಿ ಬರೀ ಜಾಗತಿಕ ಏನದು ಜಾಗತಿಕ? ಅಥವಾ ನೀವೆಲ್ಲ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಅಂದರೆ ಏನು ಅರ್ಥ ಇದು? ಅದಕ್ಕೇನಾದರೂ ಅರ್ಥ ಬೇಕಲ್ಲ, ಅದು ಆಚರಣೆ ಬೇಕು. ಬಸವಣ್ಣನವರನ್ನು ಇಡೀ ವಿಶ್ವ ಒಂದಿಲ್ಲ, ಇವತ್ತು ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಏನು ಗುರುತಿಸ್ತಾ ಇದ್ದೀವಿ ಅದು ಅಲ್ಲ, ವಿಶ್ವದ ಸಾಂಸ್ಕೃತಿಕ ನಾಯಕನಾಗಿ ವಿಶೇಷವಾಗಿ ಪ್ರಥಮವಾಗಿ ಈಗೇನು ಕರ್ನಾಟಕ ಸರ್ಕಾರಕ್ಕೆ ಸಾಂಸ್ಕೃತಿಕ ನಾಯಕ ಅಂತ ಹೆಸರಿಟ್ಟು ಘೋಷಣೆ ಮಾಡಿದ್ದಾರೆ, ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಆದರೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 6 ಕೋಟಿ ಕನ್ನಡಿಗರು ಕೂಡ ಸಾಂಸ್ಕೃತಿಕ ನಾಯಕನಾಗದೆ ಹೋದರೆ ಬಸವಣ್ಣನವರಿಗೆ ಅದರಿಂದ ಸಂತೋಷ ಇಲ್ಲ. ಯಾಕಂದರೆ ಹೊಗಳಿದ್ದಾರೆ, ಹೊನ್ನ ಶೂಲಕ್ಕೇರಿಸಿದ್ದಾರೆ ಎಂಬೆ ಎಷ್ಟು ಸ್ವಚ್ಛವಾಗಿ ನನಗಿದೇನು ಹೊಗಳಿಕೆ ಬೇಡ, ಬರಿಯನ್ನಾಗಿಸು ಕೂಡಲ ಸಂಗಮ ದೇವ. ಈ ತತ್ವಗಳ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಸ್ವಲ್ಪ ವಿಭಿನ್ನ ನೆಲೆಯಲ್ಲಿ ನೋಡ್ತಾ ಬಸವಣ್ಣ ಕೇವಲ ಕರ್ನಾಟಕಕ್ಕಲ್ಲ. ಕಾರಣ ಇತ್ತೀಚೆಗೆ ತಮಗೆ ಗೊತ್ತಿದೆ, ಬಸವ ಸಮಿತಿ 40 ಭಾಷೆಗಳಲ್ಲಿ ಅನುವಾದ ಮಾಡಿದಾಗ ಇನ್ನು ಕೆಲವೇ ದಿನಗಳಲ್ಲಿ ಫ್ರೆಂಚ್ ಸರ್ಕಾರ ಫ್ರೆಂಚ್ ಭಾಷೆ ವಚನಗಳನ್ನು ಅವರು ಫ್ರಾನ್ಸ್ ದೇಶಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕಿಂತ ಇತಿಹಾಸ ಎಲ್ಲಿದೆ?
ಇನ್ನು ಅವರು ತಮ್ಮ ಲೈಬ್ರರಿಗಳ ಮೂಲಕ ವಚನಗಳು ಎಷ್ಟು ವೇಗವಾಗಿ ಇಡೀ ಫ್ರೆಂಚ್ ಭಾಷಿಕರನ್ನು ಮುಟ್ತಾ ಇವೆ, ಸ್ಪೇನ್ ಭಾಷೆಯ ಭಾಷಿಕರಿಗೆ ಮುಟ್ತಾ ಇದೆ. ಹೀಗೆ ಬಸವಣ್ಣನವರ ಪ್ರಜ್ಞೆ ಸಾಕಷ್ಟು ಬೆಳೀತಾ ಇದೆ. ಇದು ನಾವು ಮಾಡಿದ್ದೀವಿ ಅನ್ನೋ ಹೇಳ್ಕೊಳ್ಳಲ್ಲ, ಆದರೆ ಪ್ರಜ್ಞಾಪೂರ್ವಕವಾಗಿ ನಮ್ಮ ಸೇವೆ ಅನನ್ಯವಾಗಿದೆ. ಇದನ್ನು ಕೆಲವರು ಸೂಕ್ಷ್ಮವಾಗಿ ಬಸವ ಸಮಿತಿ ಏನು ಮಾಡಿದೆ, ನಾವು ಏನು ಮಾಡಿದೆ ಅನ್ನೋದು ಪ್ರಚಾರ ಮಾಡಲ್ಲ. ತಕ್ಷಣ ನಾವು ಪತ್ರಿಕಾ ಹೇಳಿಕೆಗಳನ್ನು ಕೊಡೋದಿಲ್ಲ. ಇದನ್ನೂ ನಮ್ಮ ತಪ್ಪು ಅನ್ನೋಕ್ಕಾಗಲ್ಲ. ಶರಣರು ಯಾವಾಗಲೂ ಕೂಡ ನಮ್ಮದು ಏನು ನೀತಿ ಇದೆ, ಬಸವ ಸಮಿತಿಯ ನೀತಿಯ ಚೌಕಟ್ಟಿನಲ್ಲಿ ನಾವು ನಡ್ಕೋತೇ ಹೊರತು ಬಸವ ಸಮಿತಿ ಅಧ್ಯಕ್ಷನೇ ಇದರ ಅಧಿಕಾರಿ ಅಲ್ಲ. ಬಸವಣ್ಣನವರೇ ಇದಕ್ಕೆ ಮೂಲ ತತ್ವ, ಮೂಲ ಆದರ್ಶ, ಅದನ್ನು ನಾವು ಇಟ್ಕೊಂಡು ಹೊರಟಿದ್ದೇವೆ. ಹೀಗಾಗಿ ಈ ವಿಶ್ವ ಜಯಂತಿಯ ಸಂದರ್ಭದಲ್ಲಿ ನಮ್ಮ ಬಸವ ಸಮಿತಿಯ ಕಾರ್ಯಕ್ರಮ ಮುಂಜಾನೆ 9:00 ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆಯಿಂದ ಆರಂಭವಾಗ್ತದೆ. ಆವತ್ತಿನ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶಿವರುದ್ರ ಮಹಾಸ್ವಾಮೀಜಿಯವರೇ ಮಾಡ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ರವರು ಭಾಗವಹಿಸ್ತಾ ಇದ್ದಾರೆ. ಸನ್ಮಾನ್ಯ ಎಂ.ಬಿ. ಪಾಟೀಲ್ರು ಅವ್ರದ್ದೇನು ಮಂತ್ರಿ, ಅದೇನು ಬೃಹತ್ ಮಾಧ್ಯಮ ಕೈಗಾರಿಕಾ ಅಂತ ನಾನು ಅದಕ್ಕೆ ಕಾಯಕದ ಮಂತ್ರಿ ಅಂತ ಹೇಳ್ತಾ ಇದ್ದೀನಿ. ಕಾಯಕದ ಮಂತ್ರಿಯಾಗಿ ಬಸವಣ್ಣನವರನ್ನು ಅರ್ಥೈಸಿಕೊಂಡು ಬಸವಣ್ಣ 12ನೇ ಶತಮಾನದಲ್ಲಿ ಕೊಟ್ಟ ಕಾಯಕ ಪ್ರಜ್ಞೆಯನ್ನು ಈ ಡಿಪಾರ್ಟ್ಮೆಂಟು ಇವ ಸರ್ಕಾರದಲ್ಲಿ ಕಾಯಕದ ಸ್ವರೂಪದಲ್ಲಿ ಬಿಟ್ಟಿದ್ದೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಬರ್ತೀನಿ ಅಂತ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಪ್ರಿಯಾಂಕಾ ಖರ್ಗೆಯನ್ನು ಯಾವ ಕಾರಣಕ್ಕೂ ನಾನು ರಾಜಕೀಯವಾಗಿ ಯಾರನ್ನೂ ಕರಿತಾ ಇಲ್ಲ. ಇಲ್ಲಿ ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂಥ ಬಸವಣ್ಣನವರನ್ನು, ಅದರ ಜೊತೆಗೆ ಅಂಬೇಡ್ಕರ್ರಾಗಲಿ ಬುದ್ಧನನ್ನಾಗಲಿ ನಾವು ಎಲ್ಲಿಯೂ ಕೂಡ ಬೇರೆಯವರು ಅಂತ ನೋಡೋದಿಲ್ಲ. ಇವ ನಮ್ಮವ ಎಂಬ ತತ್ವಕ್ಕೆ ನಾವು ಬದ್ಧವಾಗಿದ್ದೀವಿ ಪೂಜ್ಯರೇ. ಇಂಥ ನೆಲೆಯಲ್ಲಿ ಹೀಗೆ ಅದೇ ದಿನ ನಾವೊಂದು 16 ಕೃತಿಗಳನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಸಾಮಾನ್ಯವಾಗಿ ಯಾವುದೋ ಒಂದು ಸಂಸ್ಥೆಯಲ್ಲಿ ಒಂದು ಬುಕ್ ಕೃತಿಯನ್ನು ಬಿಡುಗಡೆ ಮಾಡಿದ್ರೆ ಇದನ್ನು ರಾಜ್ಯಾದ್ಯಂತ ಓಡಾಡ್ತಿರ್ತಾರೆ. ನಾವು 16 ಕೃತಿಗಳನ್ನು ಒಂದೇ ದಿನ ಬಿಡುಗಡೆ ಮಾಡ್ತಾಯಿದ್ದೀವಿ. ಕಾರಣ ಇದರಲ್ಲಿ ಏನಪ್ಪ ವಿಶೇಷ ನಿಮ್ಮದು ಅಂತ ಯಾರ ಕೇಳಿದ್ರೆ, ವಚನ ಸಂಪುಟ ಫ್ರೆಂಚ್ ಭಾಷೆಯಲ್ಲಿ ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಪ್ರಥಮ ಬಾರಿ ಎಲ್ಲರಿಗೂ ಸಿಗ್ತಾ ಇದೆ. ಹಾಗೆ ವಚನ ಸಂಪುಟ ನೇಪಾಳಿ ಭಾಷೆಯಲ್ಲಿಯೂ ಕೂಡ ನಾವು ಅವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ತಮಿಳು ಭಾಷೆ ಮತ್ತೆ ನಮಗೀಗ ಮರುಮುದ್ರಣಕ್ಕೆ ಅವಕಾಶ ಬಂದಿದೆ. ಅಂದರೆ ತಮಿಳುನಾಡಿನಲ್ಲಿಯೂ ಕೂಡ ವಚನಗಳ ಪ್ರಜ್ಞೆ ಬೆಳೀತಾ ಇದೆ ಅನ್ನೋ ಸಂಕೇತ ಕೊಡ್ತಾ ಇದೆ. ಹಾಗೆ ಮಹಾಜ್ಞಾನಿ ಚನ್ನಬಸವಣ್ಣನವರ 108 ವಚನಗಳನ್ನು ಭಾವಾರ್ಥದೊಂದಿಗೆ ವಿಶೇಷವಾಗಿ ರಚನೆ ಮಾಡಿಸಿ ನಮ್ಮ ಸಿದ್ದಣ್ಣ ಲಂಗೋಟಿ ಅಣ್ಣವರು ಕೊಡ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಅಕ್ಕಮಹಾದೇವಿಯವರ ವಚನಗಳನ್ನು ಕಲ್ಯಾಣಮ್ಮ ಲಂಗೋಟಿಯವರು, ದಾರ್ಶನಿಕ ಬಸವಣ್ಣ ಅಂತಕ್ಕಂಥ ನಮ್ಮ ಡಿ.ಎಂ. ಚಂದ್ರಶೇಖರ್ ಅಂತ ಏನು ಜಸ್ಟಿಸ್ ಇದ್ದರು ಮೊದಲು, ಬಸವ ಸಮಿತಿಯಲ್ಲಿಯೂ ಕೂಡ ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಆ ಪ್ರಸಿದ್ಧ ಇಂಗ್ಲೀಷ್ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿ ಅದನ್ನು ಶ್ರೀಮತಿ ಮುಕ್ತಾ ಕಾಗಲಿಯವರು, ಭಾಳ ಪ್ರಸಿದ್ಧ ಪುಸ್ತಕ ಬಸವ ಸಮಿತಿದು, 6 ಬಾರಿ ಮುದ್ರಣ ಆಗಿದೆ ಗುರುಗಳೇ. ಇದು ಬಸವೇಶ್ವರರ ಸಮಕಾಲೀನರು ಟಿ.ಆರ್. ಮಾಧವಯ್ಯನವರು ಮಾಡಿದ್ದು. ಅದರ ಜೊತೆಗೆ ಈ ಪಾಶ್ಚಿಮಾತ್ಯ ತತ್ವದರ್ಶನ ಮತ್ತು ಲಿಂಗಾಯತ ದರ್ಶನ, ಇದೇನು ದರ್ಶನ ಅಂದರೆ ಏನು, ಧರ್ಮ ಅಂದರೆ ಏನು, ಇದೆಲ್ಲ ಪೂಜ್ಯರು ಹೇಳ್ಕೊಡ್ಬೇಕು ನಮಗೆ. ಅವರ ನೆಲೆಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಈ ಪಾಶ್ಚಿಮಾತ್ಯ ತತ್ವದರ್ಶನಗಳು ಯಾವಿವೆ, ಅದಕ್ಕಾಗಿ ನಿಮಗೆಲ್ರಿಗೂ ಅರ್ಥ ಆಗಲಿ ಅಂತ ಒಂದು 100 ಪುಟದಲ್ಲಿ ಇದೇನಿದು ದರ್ಶನ, ಏನನ್ನು ಮಾತಾಡ್ತಾ ಇದ್ದಾರೆ ಬಸವಣ್ಣನವರು. ಈಗ ದಾರ್ಶನಿಕರು ಅಂದಾಕ್ಷಣ ಏನವರ ದರ್ಶನ, ಇದರ ಬಗ್ಗೆ ನಾವು ಮಾತಾಡ್ತೇವೆ. ತದನಂತರ ಭಾರತದ ಧರ್ಮ ದರ್ಶನಗಳು, ಭಾರತದಲ್ಲಿ ಉಗಮವಾದ 9 ಧರ್ಮಗಳನ್ನು ಮುಖ್ಯವಾಗಿಟ್ಕೊಂಡು ಅದರಲ್ಲಿ ಬಸವಣ್ಣನವರ ಒಂದು ಸ್ಥಾನದಲ್ಲಿ ನಿಂತು ಅವರು ಲಿಂಗಾಯತ ದರ್ಶನವನ್ನು ಏನು ನಮಗೆಲ್ಲ ಕೊಟ್ಟಿದ್ದಾರೆ ಅದರ ಬಗ್ಗೆ ಪುಸ್ತಕ ತರ್ತಾ ಇದ್ದೀವಿ. ತದನಂತರ ಇಲ್ಲಿಯವರೆಗೂ ಯಾರೂ ಮಾಡಲಾರದ ಪ್ರಯತ್ನ, ಯಾವುದು ಶರಣರು ಅಟ್ಟು ಪ್ರಸಿದ್ಧಕ್ಕೆ ಬರಲಾರದ ವಚನಾಸ್ ಆಫ್ ಲೆಸರ್ ನೋನ್ ಶಿವಶರಣಾಸ್ ಅಂತೇಳಿ ಅದನ್ನು ಜಗತ್ತಿಗೆ ಮುಟ್ಟಿಸ್ಬೇಕು ಅಂತಕ್ಕಂಥ ದೊಡ್ಡ ಬೃಹತ್ ಗ್ರಂಥವನ್ನು ಅದನ್ನು ಆಂಗ್ಲ ಭಾಷೆಯಲ್ಲಿ ತರ್ತಾ ಇದ್ದೇವೆ. ಇನ್ನೊಂದು ಶೂನ್ಯ ಸಂಪಾದನೆಯ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡೋದಕ್ಕಾಗಿ ಬಸವರಾಜ್ ನಾಯ್ಕರ್ ಅಂತಕ್ಕಂಥ ವಿದ್ವಾಂಸರನ್ನು ಹಿಡಿದು ಅದನ್ನು ಮಾಡ್ತಾ ಇದ್ದೇವೆ. ತದನಂತರ ನಮ್ಮ ಅಕ್ಕಮಹಾದೇವಿಯ ಬ್ರೈಡ್ ಆಫ್ ಗಾಡ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕಾದಂಬರಿ ಪ್ರಥಮ ಬಾರಿಗೆ ಬರ್ತಾ ಇದೆ. ಬಸವಪಥ ವಿಶೇಷಾಂಕ ಬರ್ತಾ ಇದೆ. ಜರ್ನಲ್ಲು ಇಂಗ್ಲೀಷ್ ಭಾಷೆಯಲ್ಲಿ, ಬಸವ ಮಾರ್ಗ ಹಿಂದಿ ಭಾಷೆಯಲ್ಲಿ, ಮರಾಠಿ ಭಾಷೆಯಲ್ಲಿ, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ.
ಈ ರೂಪದ ಹಿನ್ನೆಲೆ ನಾವು ಮಾಡಿದ್ದು ಏನೂ ಮಾಡಿಲ್ಲ, ಅಥವಾ ನಾನು ಮಾಡಿಲ್ಲ, ನನ್ನ ಸಮಿತಿ ಮಾಡಿಲ್ಲ. ಎಲ್ಲ ಬಸವಣ್ಣನವರು ನಮ್ಮನ್ನು ಆಯ್ದು ಮಾಡಿ ಅಂತ ಹೇಳ್ತಾರೆ, ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ವಿಶೇಷವಾಗಿ ಪೂಜ್ಯರು ನಮ್ಮ ಜೊತೆ ಇರೋದರಿಂದ ಇನ್ನೊಂದು ಮಾತು ಅಂದಿದ್ದೆ ನಾನು, ಬಸವ ಸಮಿತಿಯ ಚಟುವಟಿಕೆಗಳಿಗೆ ಒಂದು ಪಕ್ಷಿ ನೋಟವಾಗಿ 2 ನಿಮಿಷದಲ್ಲಿ ತಮ್ಮ ಜೊತೆ ಹಂಚ್ಕೊಳ್ತೇನೆ. ಅನೇಕ ಬಾರಿ ಹಂಚ್ಕೊಂಡಿದ್ದೇನೆ. ಬಸವ ಸಮಿತಿಯ ಸ್ಥಾಪನೆಯನ್ನು ಜತ್ತಿಯವ್ರಿಗೆ ಯಾಕೆ ಮಾಡಿದ್ರು? ಆಗ ಇಷ್ಟು ಬಸವ ಪ್ರಜ್ಞೆ ಇರಲಿಲ್ಲ. ಹೌದು, ಕೇವಲ ಮಠಗಳಿಗೆ ಸೀಮಿತವಾಗಿದ್ದ ಬಸವಣ್ಣನವರು, ತದನಂತರ ಅಲ್ಲಿ ಇಲ್ಲಿ ಬರೀ ಸಾಹಿತಿಗಳಿಗೆ ಸೀಮಿತವಾಗಿದ್ದ ಬಸವಣ್ಣನವರು ಇವತ್ತು ರಾಷ್ಟ್ರವ್ಯಾಪಿ ವಿಶ್ವವ್ಯಾಪಿ ಆಗಬೇಕಾದ್ರೆ ಬಸವ ಸಮಿತಿ ಏನು ಕಾರ್ಯನಿರ್ವಹಿಸಿದೆ, ಅದಕ್ಕೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಜತ್ತಿಯವರು ಹೇಗೆ ನಿಲ್ತಾರೆ, ಆಮೇಲೆ ಎತ್ತಾನೆ ಅವರು ಹಂಪಿಯಿಂದ ಕಲ್ಯಾಣದವರೆಗೆ ಐತಿಹಾಸಿಕ ಪಾದಯಾತ್ರೆಯನ್ನು ಮಾಡ್ತಾರೆ. ಆಮೇಲೆ ಅಷ್ಟಶತಮಾನೋತ್ಸವ ಅದಂತೂ ಇವತ್ತಿಗೆ ನಾವೇನೋ ಬಸವ ಜಯಂತಿಯನ್ನು ರಾಜ್ಯ ಜಿಲ್ಲೆ ಮಟ್ಟದಲ್ಲಿ ಮಾಡ್ತೀವಿ ಅಂತ ಅಭಿಮಾನ ಪಡ್ತೇವೆ, ಆದರೆ ಇಡೀ ರಾಷ್ಟ್ರಕ್ಕೆ ಬಸವ ಪ್ರಜ್ಞೆಯನ್ನು ಬಿತ್ತುವ ರೀತಿ ನೋಡಿ ಅಷ್ಟಶತಮಾನೋತ್ಸವವನ್ನು ಮಾಡಿ ದೆಹಲಿಯಲ್ಲಿ ಡಾಕ್ಟರ್ ಝಾಕಿರ್ ಹುಸೇನ್ರಂಥ ಮಹಾನ್ ರಾಷ್ಟ್ರಪತಿಗಳಿಂದ ಅದರಿಂದ ಪ್ರಾರಂಭ ಮಾಡ್ತಾರೆ. ಹಾಗೆ BBC ಪ್ರಸಿದ್ಧವಾದ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮೂಲಕ ವಚನಗಳನ್ನು ಆಂಗ್ಲ ಭಾಷೆಯಲ್ಲಿ, ತದನಂತರ ಇಡೀ ಕೂಡಲ ಸಂಗಮ ಅನ್ನತಕ್ಕಂಥ ಪ್ರಾಧಿಕಾರದ ರಚನೆಯ ಮೂಲ ನಕ್ಷೆ ಬಸವ ಸಮಿತಿಯ ಇದೇ ಸ್ಥಾನದಲ್ಲಿ ತಯಾರಾಗಿ ಮುಂದೆ ಅದು ಬೆಳೀತಾ ಹೋಯಿತು. ಎಲ್ಲರೂ ಕೂಡ ಈಗ ಅದು ದೊಡ್ಡ ವಿಷಯವಾಗಿ ಹೋಗ್ತಾ ಇದೆ. ಹಾಗೆ ಬಸವ ಕಲ್ಯಾಣದ ಪ್ರಾಧಿಕಾರದ ರಚನೆಗೂ ಕೂಡ ಯಾವ ರೀತಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರ ಜೊತೆಗೂ ನಾವು ಸಹಕಾರ ಮಾಡಿ, ತದನಂತರ ಧರ್ಮ್ ಸಿಂಗ್ ಸಾಹೇಬರು ಬಂದರು, ಅವರಿಗೂ ಮತ್ತೆ ಒತ್ತಾಯ ಮಾಡಿ, ಕೊನೆಗೆ ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಒಂದು 20 ಕೋಟಿ ಬಿಡುಗಡೆ ಮಾಡಿಸಿ ಪ್ರಾರಂಭ ಮಾಡಿದ ನೆನಪು ನನ್ನ ಹಸಿರಾಗಿದೆ. ಹೀಗೆ ಶರಣ ಗಂಗಾಂಬಿಕೆಯವರ ಗದ್ದಿಗೆ ಯಾವ ಸ್ಥಿತಿಯಲ್ಲಿತ್ತು, ಇನ್ನೇನು ಒಂದನ್ನು ದೊಡ್ಡ ಮಳೆ ಬಂದರೆ ಹರಿದೋಗುವಂಥ ಸ್ಥಿತಿಯಲ್ಲಿ, ಹಾಗೆ ಜೀರ್ಣೋದ್ಧಾರದ ಹಿನ್ನೆಲೆಯನ್ನು ಇದೇ ನಮ್ಮ ಕುಮಾರಣ್ಣನೇ ಇದ್ದಾಗ ಹೇಳಿದ ತಕ್ಷಣ ಇದೇನ್ರಿ ಬಸವಣ್ಣ ಅಂದರೆ ಬರೀ ಪುರುಷ ಪ್ರಧಾನ ಸಮಾಜ, ಯಾಕ್ರಿ ಹಂಗಂತೀರ ಅಂದರು. ಗಂಗಾಂಬಿಕೆಯವರದಲ್ಲಿದೆ ಸ್ಮಾರಕ, ಅದನ್ನು ಹಾಳಾಗುತ್ತಲ್ಲ ಕುಮಾರಣ್ಣವರೇ ಅಂದ ತಕ್ಷಣ ಇಲ್ಲ, ತಕ್ಷಣ 3 ಕೋಟಿ ಬಿಡುಗಡೆ ಮಾಡಿ ಅದಕ್ಕೂ ಅದನ್ನು ಕಾಯಕಲ್ಪ ಮಾಡಿದ್ರು. ಈಗ ತಮಗೆಲ್ಲ ಗೊತ್ತಿದೆ, ವ್ಯಕ್ತಿತ್ವ ವಿಕಸನ ಅನ್ನೋದೇ ಒಂದು ದೊಡ್ಡ ಪ್ರಾಕಾರವಾಗಿ ದೊಡ್ಡ ಕಾರ್ಯಕ್ರಮವಾಗಿ ನಾವು ಮಾಡೋದೇ ಬೇಕಿಲ್ಲ, ಈಗ ಎಲ್ಲರೂ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಬಸವ ನಾಣ್ಯ ಇದೊಂದು ಅದ್ಭುತವಾದ ಇಂಥ ಒಂದು ಸಾಧನೆ ಬಸವ ಸಮಿತಿಯಲ್ಲಿ ಆಗಿದೆ. ನಾನು ಬೇಕಂತ ಹೇಳ್ತಾ ಇದ್ದೀನಿ. ಕೆಲವರು ಯಾರೋ ಹಗುರವಾಗಿ ಬಸವ ಸಮಿತಿ ಏನು ಮಾಡಿದೆ ಅನ್ನೋದಕ್ಕೆ ಅನ್ನೋಕ್ಕೆ ಬರಲ್ಲ. ಯಾವ ಸರ್ವಜ್ಞನ ಆ ವಚನ ಇತ್ತಲ್ಲ ಗುರುಗಳೇ, ಬಸವ ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮರದಾವು ಧರೆಯವಗೆ ವಶವಾಗದಿಹುದೇ. ಸರ್ವಜ್ಞ ಅನ್ನೋದು ಸಾಕಾರ ಮಾಡಿದ್ದು ಬಸವ ಸಮಿತಿ ಅಂತ ಅಭಿಮಾನದಿಂದ ನಾನು ಹೇಳ್ಕೋಬೋದು. ಹಾಗೆ ದೃಶ್ಯ ಮಾಧ್ಯಮದಲ್ಲಿ ಎಲ್ಲೂ ಬಸವಣ್ಣನವರ ಕಾರ್ಯಕ್ರಮಗಳು ಬರ್ತಿರಲಿಲ್ಲ. ಆಕಾಶವಾಣಿಯಲ್ಲಿ ಕೆಲವು ವಚನಗಳ ಹಾಡೋದಿತ್ತು. ಅದನ್ನು 1496 ಸಂಚಿಕೆಗಳನ್ನು 6 ವರ್ಷಗಳ ಕಾಲ ನಾವು ಮಾಡಿದ್ದೇವೆ. ಎಲ್ಲ ವಿದ್ವಾಂಸರನ್ನು ಕರೆಸಿ ಭಾಷಣ ಮಾಡಿಸಿದ್ದೇವೆ. ನಂತರ ಹಾಗೆ ಮುಂದೆ ಬಸವ ಜಯಂತಿಯ ಶತಮಾನೋತ್ಸವ, ಈಗ ನೀವೇನು ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೀರಿ, ಅದರ ಶತಮಾನೋತ್ಸವವನ್ನು ಆರಂಭ ಮಾಡಿದ್ದು ಹರಡಿಕರ್ ಮಂಜಪ್ಪನವರು ಮತ್ತು ಮೃತ್ಯುಂಜಯಪ್ಪಗಳು ಮಾಡಿದ್ದನ್ನು, ಅದರ ಜಯಂತ್ಯೋತ್ಸವದ ಒಂದು ಶತಮಾನೋತ್ಸವವನ್ನು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸುಮಾರು 7600 ಕಿಲೋಮೀಟರ್ ಪ್ರವಾಸ ಮಾಡಿ ಆ ಒಂದು ಸಮಾರಂಭವನ್ನು ಮಾಡಿದ್ವಿ. ತದನಂತರ ಹಾಗೆ ಮುಂದೆ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರವನ್ನು ಕನ್ನಡ ವಿಶ್ವವಿದ್ಯಾಲಯದ ಜೊತೆ ಮಾಡಿ ಈಗಾಗಲೇ 10 ಡಾಕ್ಟರೇಟ್ಗಳನ್ನು ಬಸವ ಸಮಿತಿಯ ಮೂಲಕ ಕೊಟ್ಟಿದೆ ಗುರುಗಳೇ. ಹೀಗೆ ಕಲಬುರಗಿಯಲ್ಲಿ ಅನುಭವ ಮಂಟಪ, ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವ ಬಸವ ಜಯಂತಿ ಅಂತ ಪ್ರಥಮ ಬಾರಿಗೆ 2017ರಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಲಿಂಗಹಸ್ತದಿಂದ ಮಾಡಿಸಿದ್ದು ಕೂಡ ನಮಗೆ ಸ್ಮರಣೆ ಇಲ್ಲಿದೆ. ಅಲ್ಲಿಂದ ಈಗ ಅನುಭವ ಮಂಟಪದ ಬಗ್ಗೆ ಎಲ್ಲ ಕಡೆ ಅವ್ರ ಬಗ್ಗೆ ಯಾರು ಏನಾದರೂ ಹೇಳ್ಕೋಬೋದು, ಅದು ನನಗೆ ಮುಖ್ಯ ಇಲ್ಲ. ಅನುಭವ ಮಂಟಪ ಅನ್ನೊಂದು ಶಬ್ದವನ್ನು ಪಾರ್ಲಿಮೆಂಟ್ನಲ್ಲಿ ಅನೇಕ ಬಾರಿ ಚರ್ಚೆ ಮಾಡಿ, ಅದೂ ಅಲ್ಲದೆ ಲಂಡನ್ನಲ್ಲಿಯೂ ಕೂಡ ಬಸವಣ್ಣನವರ ಒಂದು ತತ್ವಗಳನ್ನು ಬಿತ್ತುವುದಕ್ಕೆ ಕಾರಣಕರ್ತರಾದವರು. ಆಮೇಲೆ ಬಸವ ಸಂದೇಶ ಯಾತ್ರೆ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ, ಕೇರಳದಲ್ಲಿ, ಮಹಾರಾಷ್ಟ್ರ ರಾಜ್ಯಾದ್ಯಂತ ನಾವು ಮಾಡಿದ್ದೇವೆ. ಅದರ ಮೂಲಕ ಅಷ್ಟೇ ಅಲ್ಲದೆ ಆನ್ಲೈನ್ ಮೂಲಕ ಸತತ 3 ಬಾರಿ ವಿಶ್ವ ಬಸವ ಜಯಂತಿಯನ್ನು ಆಚರಿಸಿದ್ದೇವೆ.
ಹಾಗೆ ಮತ್ತೆ ಶರಣ ಸ್ಮಾರಕಗಳು ಅಂತೇಳಿ ಎಲ್ಲ ಮರ್ತೋಗಿದ್ದ ಸ್ಮಾರಕಗಳನ್ನು ಪೂಜ್ಯರ ಸಹಯೋಗದಲ್ಲಿ ಜಾಗೃತ 2,000 ಕ್ಷೇತ್ರಗಳನ್ನು ಒಬ್ಬೊಬ್ಬರಾಗಿ ನಮ್ಮ ಡಾಕ್ಟರ್ ದಂಡೆಯವರು ಮತ್ತು ಅವರ ಶ್ರೀಮತಿ ಜಯಶ್ರೀ ದಂಡೆಯವರು ಇರುವರು ಕೂಡ ಅದನ್ನು ಮಾಡಿ 3 ಸಂಪುಟಗಳನ್ನು ಪೂಜ್ಯರ ಒಂದು ಸಹಕಾರದಿಂದನೇ ಆ ಗ್ರಂಥ ಲೋಕಾರ್ಪಣೆ ಆಯಿತು. ಅದಾದ ಮೇಲೆ ಕರ್ನಾಟಕ ಸರ್ಕಾರದಿಂದ ಶರಣ ಸ್ಮಾರಕಗಳನ್ನು ಒಂದು ಪ್ರಾಚ್ಯ ಇಲಾಖೆ ಅಡಿಯಲ್ಲಿ ತಂದಿದ್ದು ಕೂಡ ಬಸವ ಸಮಿತಿ ಅನ್ನೋದನ್ನು ಯಾರೂ ಮರಿಬೇಡಿ. ಯಾಕಂದರೆ ಪ್ರಾಚ್ಯ ಇಲಾಖೆ ಈಗ ಎಲ್ಲೂ ಏನೋ ಮಾಡಿದ್ರೆ ಯಾರಾದರೂ ಹೊಡೆದ್ರೆ ಅವ್ರಿಗೆ ನಾವು ಪತ್ರ ಬರೆದ್ರೆ ಈಗ ಅವರು ಬಂದು ಅದರದ್ದು ಇದು ಮಾಡಿಕೊಂಡು ಹೊಡೆಯೋಕ್ಕೆ ಬಿಡಲ್ಲ. ಹೀಗೆ ಒಂದೊಂದಾಗಿ ಈಗ ವಿದೇಶಿ ಭಾಷೆಗಳಾದ ಅರೇಬಿಕ್ ಭಾಷೆಗೆ ಅನುವಾದ ಆಗಿದೆ, ಪರ್ಷಿಯನ್ ಭಾಷೆಗೆ ಅನುವಾದ ಆಗಿದೆ, ಸ್ಪ್ಯಾನಿಷ್ ಇನ್ನು ಮುಗಿತಾ ಬಂದಿದೆ, ಮ್ಯಾಂಡ್ರಿನ್ ಭಾಷೆ ಅಂದರೆ ನಮ್ಮ ಚೈನಾದ ಭಾಷೆಗೆ ಮ್ಯಾಂಡ್ರಿನ್ ಅಂತ ಕರೀತಾರೆ, ಮಂದಾರಿನ್ ಭಾಷೆಗೆ ಸಂಪೂರ್ಣಗೊಂಡಿದೆ, ಜರ್ಮನ್ ಭಾಷೆಗಾಗಿದೆ, ಜಪಾನ್ ಭಾಷೆಗಾಗಿದೆ, ಫ್ರೆಂಚ್ ಭಾಷೆಗಾಗಿದೆ. ಬಹುಶಃ ಇದನ್ನೆಲ್ಲ ನೋಡಿದಾಗ ಆಯ್ತಾ ಇಷ್ಟೊಂದು ಕೆಲಸ. ಯಾರೋ ಮೊನ್ನೆ ದೂರದರ್ಶನದಲ್ಲಿ ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಅವರೇ ವಿವರಣೆ ಮಾಡ್ತಾ ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಇದೇನ್ರಿ ಇದು ಪವಾಡ ಅಂದರು. ಆದರೆ ಬಸವಣ್ಣ ಪವಾಡವನ್ನು ನಂಬೋದಿಲ್ಲ. ಹೀಗಾಗಿ ನಮಗೆ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇನ್ನು ಮುಂದೆಯೂ ಕೂಡ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ತದನಂತರ ವಿಶೇಷವಾಗಿ ಇನ್ನೊಂದು ಸಾಧನೆ, ಪರುಷಕಟ್ಟೆ, ನೆನೆಗುದಿಗೆ ಬಿದ್ದಿದ್ದ ಪರುಷಕಟ್ಟೆಯನ್ನು ಜಾಗೃತ ಮಾಡಿದ್ದು ಅದು ಪರುಷವಾಗಿ ಇವತ್ತೇನೋ ಅದರಲ್ಲಿ ಹಣ ಬಂದಿಲ್ಲ, ಚರ್ಚೆಗಳು ಸಣ್ಣ ಸಣ್ಣ ಈ ಲೋಕದ ಇದರಲ್ಲಿ ಚರ್ಚೆಗಳು ನಡೀತವೆ. ಆದರೆ ಮೂಲವಾಗಿ ಅದೊಂದು ಇದೇ ನಮ್ಮ ಬಸವಣ್ಣನವರ ಸ್ಮಾರಕ ಅಂತ ಎತ್ತಿ ಹಿಡಿದಿದ್ದು ಬಸವ ಸಮಿತಿ. ಬಹುಶಃ ತಮಗೆ ಗೊತ್ತಿರ್ಬೋದು ಗುರುಗಳೇ, ಖುರೇಶಿ ಸಮಾಜ ಅವರನ್ನು ಕರ್ಕೊಂಡು ಅವ್ರಿಗೆ ಭೇಟಿಯಾಗಿ ಅವ ಮನೆಗಳನ್ನು ಒಡೆದಿದ್ದಕ್ಕೆ ಕೋರ್ಟ್ನಲ್ಲಿದ್ದಂಥದ್ದನ್ನೆಲ್ಲವನ್ನೂ ಕೂಡ ಬಸವ ಸಮಿತಿ ತತ್ವಾಧಾರಿತವಾಗಿ ನಿಂತು ಅದನ್ನು ಮುಗಿಸಿ ಅವರನ್ನು ನಮ್ಮ ಅಂತರಂಗಕ್ಕೆ ತಗೊಂಡು, ಇದೆಲ್ಲದಕ್ಕೂ ಕಾರಣ ಬಸವ ತತ್ವ, ಬಸವಣ್ಣನವರ ಲಿಂಗ ದೃಷ್ಟಿ, ಶರಣರ ಕೃಪಾ ಕಟಾಕ್ಷ. ಈಗ ನಮ್ಮೊಡನೆ 10 ವಿಶ್ವವಿದ್ಯಾಲಯಗಳು ಕಾರ್ಯನಿರ್ವಹಿಸ್ತಾ ಇವೆ. ಈಗ ಬಸವ ಸಮಿತಿ ಒಂದಿಲ್ಲ, 10 ವಿಶ್ವವಿದ್ಯಾಲಯಗಳು ಬಸವ ಸಮಿತಿಯ ಜೊತೆ ಕೈ ಸೇರಿಸಿ, ಉದಾಹರಣೆಗೆ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯ ಇರ್ಬೋದು, ಬೆಂಗಳೂರು ವಿಶ್ವವಿದ್ಯಾಲಯ ಇರ್ಬೋದು, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇರ್ಬೋದು, ದ್ರಾವಿಡ ವಿಶ್ವವಿದ್ಯಾಲಯ ತಮಿಳುನಾಡಿನಲ್ಲಿ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಅಷ್ಟೇ ಅಲ್ಲ ಕಾಶ್ಮೀರ ವಿಶ್ವವಿದ್ಯಾಲಯ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಪ್ರಸಿದ್ಧ ದೆಹಲಿಯ ವಿಶ್ವವಿದ್ಯಾಲಯ, ಇತ್ತೀಚೆಗೆ ಕೊಲ್ಲಾಪುರ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿಯೂ ಕೂಡ ಬಸವಪೀಠವನ್ನು ಸ್ಥಾಪಿಸಿ ಬಂದಿದ್ದೇವೆ. ಅನಂತರ ನಮ್ಮ ಪೂರ್ವೋತ್ತರ ಭಾರತದ ಮೂಲೆ ಮೂಲೆಯಲ್ಲಿರುವ ನಾರ್ತ್ ಈಸ್ಟರ್ನ್ ಹಿಲ್ ಯೂನಿವರ್ಸಿಟಿ ಶಿಲಾಂಗ್ ಕೂಡ ನಮ್ಮ ಜೊತೆ ಪಾತ್ರ ವಹಿಸ್ತಾ ಇದೆ. ಅಷ್ಟೂ ಅಲ್ಲದೆ ಇತ್ತೀಚೆಗೆ ರಾಜಸ್ಥಾನದ ಬನಸ್ಥಲಿ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಯಾರೂ ಅದನ್ನು ಕನಸು ಕಾಣಕ್ಕೆ ಹೋಗೋದಿಲ್ಲ. ಬನಸ್ಥಲಿ ರಾಜಸ್ಥಾನ ಜೈಪುರದಿಂದ 70 ಕಿಲೋಮೀಟರ್ ದೂರದಲ್ಲಿ ನಾವು ಬಸವ ಪೀಠವನ್ನು ಸ್ಥಾಪಿಸೋದಕ್ಕೆ ಬೀಜ ಹಾಕಿ ಬಂದಿದ್ದೇವೆ. ಹೀಗೆ ನಾವೆಲ್ಲರೂ ಕೂಡ ವಿಶ್ವ ಬಸವ ಜಯಂತಿಯನ್ನು ಆಚರಿಸ್ತೇವೆ ಅಭಿಮಾನದಿಂದ. ನಾವೇನು ಮಾಡಿದ್ದೇವೆ ಅಂತ ಬಸವಣ್ಣನವರಿಗೆ ಅರ್ಪಿಸ್ತೇವೆ. ನಾವು ಯಾರಿಗೂ ಬೇರೆಯವ್ರಿಗೆ ಅರ್ಪಿಸೋದು ಅವಶ್ಯಕತೆ ಇಲ್ಲ, ಗುರುವಿಗೆ ನಾವು ಅರ್ಪಿಸ್ತೇವೆ. ಈಗ ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮಿಗಳು ತಮ್ಮ ಚಿಂತನವನ್ನು ಮುಂದುವರಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ನಾನಿವತ್ತು ಮೊದಲ ವಿಷಯವಾಗಿ ಈ ವಚನಗಳಲ್ಲಿ ಅಥವಾ ಶರಣರ ನೆಲೆಯಲ್ಲಿ ದೇವರು ಯಾರು, ಇದು ಪ್ರಶ್ನೆ. ದೈವ ಪ್ರಜ್ಞೆ ಇರಲಿ, ನನಗೆ ಪ್ರಶ್ನೆ, ಒಬ್ಬ ಸಾಮಾನ್ಯನಾಗಿ ನಿಮ್ಮ ವಚನಗಳಲ್ಲಿ ಅಥವಾ ಶರಣರ ಹಿನ್ನೆಲೆಯಲ್ಲಿ ದೇವರು ಯಾರು, ಈ ಪ್ರಶ್ನೆಯನ್ನು ಅವರು ಮುಂದೆ ಇಟ್ಟಿದ್ದೀನಿ. ಅವರು ಅದನ್ನು ಮುಂದುವರೆಸ್ತಾರೆ. ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದ ಎಲ್ಲ ಶ್ರೋತೃಗಳಿಗೆ, ಅಭಿಮಾನಿಗಳಿಗೆ ಈ ಕಾರ್ಯಕ್ರಮವನ್ನು ವಿಶೇಷವಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅದಕ್ಕೊಂದು ವಿಶ್ವರೂಪವನ್ನು ಕೊಟ್ಟಂಥ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರಾದ ಅರವಿಂದಣ್ಣ ಜತ್ತಿಯವರಿಗೆ ಶರಣಾರ್ಥಿಗಳು. ಇದುವರೆಗೂ ಬಸವ ಸಮಿತಿಯ ಸಾಧನೆಯ ಮಾರ್ಗವನ್ನು ಅತ್ಯಂತ ಸ್ಥೂಲವಾಗಿ ಅದನ್ನು ನಮಗೆ ಜ್ಞಾಪಿಸಿಕೊಟ್ಟಿದ್ದಾರೆ. ಸರ್ವಜ್ಞ ಹೇಳಿದ ಬಸವ ಪೀಠವು ಎದ್ದು ಬಸವನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಧರೆಯವಗೆ ವಶವಾಗದಿ ಹೊದೆ ಸರ್ವಜ್ಞ ಅಂತ. ನೋಡಿ,
ಅಷ್ಟಶತಮಾನೋತ್ಸವಕ್ಕೆ ಮೊದಲು ಪೂಜ್ಯರಾದಂಥ ಬಸಪ್ಪ ದಾನಪ್ಪ ಜತ್ತಿಯವರು ಬಸವ ಸಮಿತಿ ಅಂತಲೇ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ಏನೇನೋ ಹೆಸರುಗಳು ಬಂದವು. ಅವ್ರು ಹೇಳಿದ್ರು ಬಚ್ಚ ಬರಿಯ ಬಸವನೆಂದೆನಿಸಯ್ಯ ಅಂತ ಬಸವಣ್ಣ ಹೇಳಿರೋದ್ರಿಂದ ಅದು ಕೇವಲ ಬಸವ ಸಮಿತಿ, ಬೇರೆ ಇನ್ಯಾವುದೇ ವಿಶೇಷಣಗಳು ಇಲ್ಲ ಅಂತ ಹೇಳಿದ್ರು. ಜಾಗತಿಕ ಇಲ್ಲ, ಜಾಗತಿಕ ಯಾವುದು ಇಲ್ಲ, ಜಗದ್ಗುರು ಇಲ್ಲ, ಇಲ್ಲ ಯಾವುದೂ ಇಲ್ಲ, ವಿಶ್ವ ಇಲ್ಲ, ಯಾವುದೂ ಇಲ್ಲ, ಬಸವ ಸಮಿತಿ ಅಷ್ಟೇ. ಇದು ಷಡಕ್ಷರ ಮಂತ್ರ, ಅಪ್ಪ ಬಸವಣ್ಣನ ಷಡಕ್ಷರ ಮಂತ್ರ ಬಸವ ಸಮಿತಿ. ಇದು ಪ್ರಾರಂಭ ಆದಂಥ ನೆಲೆಯಲ್ಲಿ ಅದೇ ಬಸವ ಪೀಠ. ಆ ಬಸವ ಪೀಠದ ಮುಂದಿನ ಸಾಧನೆಯ ಒಂದು ಗುರುತು, ಒಂದು ಮೈಲಿಗಲ್ಲಾಗಿ ಬಸವ ನಾಣ್ಯಗಳು. ನೋಡಿ, ಸರ್ವಜ್ಞನ ಮಾತು ಎಷ್ಟು ಸಹಜವಾಗಿ ಹೊಂದಿಕೆ ಆಗುತ್ತೆ. ಬಸವ ಪೀಠವು ಎದ್ದು ಬಸವ ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು. ಬಸವನ ಮುದ್ರೆ ಅಂತ ಹೇಳಿದ್ರೆ ಎಲ್ಲ ವಚನ ಸಂಪುಟ. ಧರೆಯವಗೆ ವಶವಾಗದಿಹುದೇ ಸರ್ವಜ್ಞ. ಇವತ್ತಿನ ಆ ಪರಿಸ್ಥಿತಿಯನ್ನು ನಾವು ನಿಂತು ನೋಡ್ತಾ ಇದ್ದೇವೆ. ಹಾಗಾದರೆ ಬಸವಣ್ಣನವರು ಕೇವಲ 36 ವರ್ಷದಲ್ಲಿ ಕಲ್ಯಾಣದಲ್ಲಿ ಲಕ್ಷದ ಮೇಲೆ 96,000 ಅಸಂಖ್ಯ ಶರಣರನ್ನ ನೆಲೆ ಮಾಡಿದ್ರು. ಕಾಶ್ಮೀರದ ಅರಸು ಬಂದ, ಅಫ್ಘಾನಿಸ್ತಾನ ಯಾವ ದಿಕ್ಕಿನಿಂದಲೂ ಎಲ್ಲ ಕಾಂದಾಹಾರ ಅಲ್ಲಿಂದ ಎಲ್ಲ ಬಂದು ಶರಣರು ಅಷ್ಟರೊಳಗಡೆ ಪರಿಪೂರ್ಣ ಜ್ಞಾನಿಗಳಾದರು. ಅದಕ್ಕೆ ಸಹಜವಾಗಿರುವಂಥ ಸರಳ ಮಾರ್ಗವನ್ನು ಅಪ್ಪ ಬಸವಣ್ಣವ್ರು ಏನು ಹೇಳಿದ್ರು ಅನ್ನೋದು ಇದೆಯಲ್ಲ, ಇದು ನಾವಿವತ್ತು ಚಿಂತನೆ ಮಾಡಬೇಕಾದಂಥ ವಿಚಾರ. ಬಸವಣ್ಣನವರನ್ನು ಕುರಿತು ನಾವು ಬೇಕಾದಷ್ಟು ಗಂಟೆಗಟ್ಟಲೆ ಮಾತಾಡ್ಬೋದು, ಅದು ಬರೀ ಆಹಾ ಚೆನ್ನಾಗಿ ಮಾತಾಡಿದ್ರು ಅಂತ ಅನ್ನಿಸ್ಕೊಳ್ಳೋದಾಗುತ್ತೆ ಹೊರತು ವಾಸ್ತವ ಪ್ರಜ್ಞೆಯನ್ನು ಹೇಗೆ ನಾವು ಅನುಸರಿಸಬೇಕು ಅಂತ. ಅಪ್ಪ ಬಸವಣ್ಣನವರು ತಮ್ಮ ಅಭಿಮಾನಿಗಳಿಗೆ, ತಮ್ಮ ಅನುಯಾಯಿಗಳಿಗೆ ಕೊಟ್ಟಂಥ ಒಂದು ಸೂತ್ರ ನೀವು ಇಟ್ಕೊಳ್ಳಿ: ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಇಷ್ಟೇ. ಭಕ್ತಿ ಅಂತ ಹೇಳಿದ್ರೆ ನಾವು ಯಾವುದೋ ದೇವಸ್ಥಾನಗಳಿಗೆ ಅಲ್ಲಿ ಪಾದಯಾತ್ರೆ, ಗಂಗಾ ಸ್ನಾನ ಇತ್ಯಾದಿಗಳಲ್ಲ. ಭಕ್ತಿ ಅಂತಂದ್ರೆ ಎರಡನ್ನ ಜೋಡಿಸೋದು. ಯಾವುದನ್ನ ಜೋಡಿಸೋದು? ನನ್ನ ನಡವಳಿಕೆ ಮತ್ತು ನನ್ನ ನುಡಿ, ಇವುಗಳನ್ನು ಜೋಡಿಸುವಂಥದ್ದು. ಸುಭಾಷೆ ಅಂತಂದ್ರೆ ಎಲ್ಲರಲ್ಲಿಯೂ ವಿಶ್ವಾಸಪೂರ್ಣವಾಗಿ ಬದುಕು ಮಾಡುವಂಥದ್ದು. ದ್ವೇಷ ಅಸೂಯೆಗಳಿಗೆ ಜಾಗವಿಲ್ಲ. ಆ ರೀತಿ ಭಕ್ತಿ ಸುಭಾಷೆಯನ್ನು ಇಟ್ಟುಕೊಂಡು ನುಡಿದಂತೆ ನಡೆವೆ. ನಾನು ಏನು ಹೇಳ್ತೇನೆ ಅದು ನನ್ನ ನಡವಳಿಕೆಯಲ್ಲಿ ಹರಿಬೇಕು. ನನ್ನ ನಡೆಗೆ ನನ್ನ ನುಡಿ ಪ್ರೇರಕವಾಗಬೇಕು, ನನ್ನ ನುಡಿಗೆ ನನ್ನ ನಡೆ ಅದು ಆಧಾರವಾಗಬೇಕು. ಇಷ್ಟನ್ನು ಸರಳವಾಗಿ ಹೇಳ್ಕೊಟ್ರು ಅವರು. ಹೌದಲ್ಲ? ಇಷ್ಟು ಸುಲಭವಾಗಿ ಎಲ್ಲರೂ ಮಾಡ್ಬೋದಲ್ಲ? ನೋಡಿ, ಇದೇ ಬಹಳ ಕಷ್ಟವಾಗಿರುವಂಥ ವಿಚಾರ. ಯಾಕೆ ಅಂತಂದ್ರೆ, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ವಿಚಾರಿಸಿದ ಏನೂ ಹುರುಳಿಲ್ಲವಯ್ಯ. ಇವತ್ತಿನ ವಾಸ್ತವತೆ. ಇದನ್ನ ಅಪ್ಪ ಬಸವಣ್ಣವ್ರು ಅವತ್ತೇನೆ ಸೂಕ್ಷ್ಮವಾಗಿ ಒಂದು ವಚನದ ಸಾಲಿನಲ್ಲಿ ಹೇಳಿದ್ರು. ಈ ಲೆಕ್ಕದಲ್ಲಿ ಎಲ್ಲರೂ ಬಂದ್ರಲ್ಲ, ಹೌದು, ನಮಗೆ ಬೇಕಾದಷ್ಟು ನಮ್ಮ ಕಲ್ಪನೆಯ ವ್ಯವಸ್ಥೆಯನ್ನು ಇಟ್ಟುಕೊಂಡಿರುವಂಥ ಸನ್ನಿವೇಶದಲ್ಲಿ ಅಪ್ಪ ಬಸವಣ್ಣ ಎಲ್ಲರಿಗೂ ಒಂದು ಮಾತು ಹೇಳಿದರು: ದೇವನೊಬ್ಬ, ನಾಮ ಹಲವು. ದೇವನು ಒಬ್ಬನೇ, ಹಲವು ಹೆಸರುಗಳಲ್ಲಿ ಕರೀತೇವೆ. ಹೇಗೆ ಇದು ಸನ್ನಿವೇಶ? ಲೌಕಿಕವಾದ ಒಂದು ಉದಾಹರಣೆ ಹೇಳ್ತೇನೆ ನಾನು. ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿದ್ದವನು ಒಬ್ಬನೇ. ಆದರೆ ಅವರ ಅಪ್ಪನಿಗೆ ಅವನು ಮಗ, ಅವರ ಮಗನಿಗೆ ಅವನು ಅಪ್ಪ. ಬಂಧು, ಭಾವ, ಮಾವ, ಅಣ್ಣ, ತಮ್ಮ, ಅಧಿಕಾರಿ, ಸೇವಕ, ಇಷ್ಟೆಲ್ಲ ಹೆಸರುಗಳಿಂದ ಅವನ್ನ ಜನ ಗುರುತಿಸ್ತಾರೆ. ಆದರೆ ಅಲ್ಲಿರೋ ವ್ಯಕ್ತಿಗಳೆಷ್ಟು? ಒಬ್ಬನೇ. ನಾವು ನೋಡಿ, ವಾಸ್ತವವಾಗಿ ದೇವ ಅಂತ ಅನ್ನೋದು ನಾವು ವಿಗ್ರಹಗಳನ್ನು ಮಾಡಿಕೊಂಡು ಸಾಕಷ್ಟು ಫಜೀತಿ ಬಿದ್ದಿದ್ದೇವೆ. ನೋಡಿ, ವಾಸ್ತವವಾಗಿ ದೇವ ಅಂತಂದ್ರೆ ಆ ದೇವ ಅನ್ನುವಂಥ ಶಬ್ದ ಉತ್ಪತ್ತಿ ಆಗುವಂಥದ್ದು ಕ್ರಿಯಾಪದ ಯಾವುದು ಸಂಸ್ಕೃತದಲ್ಲಿ ಅಂತ ಹೇಳಿದ್ರೆ ದಿವಿ ಪ್ರಕಾಶೆ. ನೋಡಿ, ದೇವ, ದೀಪ, ದೇವಟಿಗೆ, ದಿವ್ಯ ಇವೆಲ್ಲವೂ ಒಂದೇ ಧಾತುವಿನಿಂದ ಹುಟ್ಟಿದ್ದು. ಅದರ ಅರ್ಥ ಏನು ಅಂತ ಹೇಳಿದ್ರೆ ಅದು ಕೇವಲ ಬೆಳಕಿನ ನೆಲೆ. ಅದನ್ನೇ ಅಪ್ಪ ಬಸವಣ್ಣನವರು ಅದನ್ನು ಅತ್ಯಂತ ಸರಳವಾದ ರೀತಿಯಲ್ಲಿ ಅದನ್ನು ಬಿಚ್ಚಿ ಹೇಳಿದ್ರು. ನೋಡಿ, ಯಾವ ಲೆಕ್ಕದಲ್ಲಿ ಹೇಳುವಂಥ ಲೆಕ್ಕಾಚಾರದಲ್ಲಿ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ಹೌದು, ಇಷ್ಟೆಲ್ಲ ಎತ್ತರವಾದ ಹೇಗೆ ದೇವರ ಲೆಕ್ಕಾಚಾರ? ದೇವರಿಗೊಂದು ಇತಿಮಿತಿ ಇಲ್ಲ. ಅಗಮ್ಯ, ಅಗೋಚರ, ಅಪ್ರತಿಮ. ಅವನು ಅಗಮ್ಯ, ಅಗೋಚರ, ಅಪ್ರತಿಮ. ಈಗ ನೋಡಿ, ನಾವೆಲ್ಲ ಇರೋದೆಲ್ಲಿ? ಈ ಭೂಮಿ ಮೇಲಿದ್ದೇವೆ. ಆಕಾಶ ಎಷ್ಟು ದೊಡ್ಡದು? ನಾವು ಆಕಾಶದ ನೆಲೆ ಇಲ್ಲದೆ ಆಕಾಶ ಅವಕಾಶ ಕೊಡದೇ ಇದ್ರೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ.
ಆದರೆ ಆಕಾಶ ನಮ್ಮ ಕೈಗೆ ಸಿಕ್ಕೋದಿಲ್ಲ, ಅಗಮ್ಯ. ನೋಡಿ, ನಾವೆಲ್ಲ ಉಸಿರಾಡ್ತೇವೆ, ನಮ್ಮ ಜೀವದ್ರವ್ಯದ ಮೂಲ ಉದ್ದೇಶ ಇದೆಯಲ್ಲ, ಆಮ್ಲಜನಕ ಇದೆಯಲ್ಲ, ಪ್ರಾಣವಾಯು ಇದೆಯಲ್ಲ, ಅದನ್ನು ಉಸಿರಾಡ್ತಲೇ ಇದ್ದೇವೆ, ಅದು ಅಗೋಚರ. ಆಮೇಲೆ ಅಷ್ಟೇ ಅಲ್ಲ, ಇಷ್ಟೆಲ್ಲ ಜಗತ್ತಿನಲ್ಲಿ ಗಾಳಿ ಎಲ್ಲವನ್ನೂ ತಂದು ನಮಗೆ ಊಟಕ್ಕೆ ನಮ್ಮ ಉಸಿರಾಟ ಮಾಡಿ ಜೀವನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದೆ, ಅದರದೊಂದು ಪ್ರತಿಮೆ ಇಲ್ಲ. ಅಗಮ್ಯ, ಅಗೋಚರ, ಅಪ್ರತಿಮ. ಹಾಗಾದ್ರೆ ಇದೆಲ್ಲ ಏನು? ಇದನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಅಭೂತಪೂರ್ವವಾದಂಥ ಮೂಲ ಸ್ವರೂಪ ಇದೆಯಲ್ಲ, ಅದು ನಿರಾಕಾರ. ಆ ನಿರಾಕಾರವನ್ನ ಸಾಕಾರಗೊಳಿಸೋದು ಅಂದ್ರೆ ನಮ್ಮ ಬುದ್ಧಿಯಿಂದ, ನಮ್ಮ ಭಾವನೆಯಿಂದ. ಹೌದು, ಗಾಳಿಯಲ್ಲಿ ಆಮ್ಲಜನಕ ಇದೆ, ಆಕಾಶ ನಮಗೆ ಅವಕಾಶ ಮಾಡಿಕೊಟ್ಟಿದೆ, ಹೂಗಳ ಸುಗಂಧ ನಮ್ಮ ಕೈಯಲ್ಲಿದೆ, ಇತ್ಯಾದಿಗಳನ್ನು ನಾವು ನಮ್ಮ ಪ್ರಜ್ಞೆಯಿಂದ ನಿರಾಕಾರವನ್ನ ಸಾಕಾರಗೊಳಿಸಿಕೊಳ್ಳುವ ಹಾಗೆ ಆ ವಿಶ್ವ ಚೈತನ್ಯವನ್ನ ಸಾಕಾರಗೊಳಿಸೋದಿದೆಯಲ್ಲ, ಅದನ್ನ ಲಿಂಗ ಅಂತ ಕರೆದ್ರು. ಲಿಂಗ ಅಂತ ಹೇಳಿದ್ರೆ ಲೀನಂ ಗಮಯತಿ ಇತಿ ಲಿಂಗಂ ಅಂತ ಅಂದ್ರೆ ನಿರಾಕಾರವನ್ನ ಸಾಕಾರಗೊಳಿಸಿಕೊಳ್ಳುವ ಸೂಕ್ಷ್ಮ ಪ್ರಜ್ಞೆ ಇದೆಯಲ್ಲ, ಅದು ಲಿಂಗ, ಬೇರೆ ಇನ್ನೇನು ಅಲ್ಲ. ಈ ಲಿಂಗ ಅಂತ ಅನ್ನುವಂಥದ್ದು ಇವತ್ತು ಗುಡಿಯ ಲಿಂಗ, ದೇವಸ್ಥಾನದಲ್ಲಿರುವಂಥ ಲಿಂಗ, ಅದು ಉದ್ಭವ ಲಿಂಗ ಇತ್ಯಾದಿ ಲಿಂಗ ಅಂತ ಹೇಳಿ ಅದಕ್ಕೆ ಹೆಸರಿಟ್ಕೊಂಡು ಹೋಗ್ತಾರೆ. ಅದು ವಿಚಾರಗಳು ಬೇರೆ. ಆದ್ರೆ ಶರಣರು ಹೇಳೋದು ಅದೇನಾಯ್ತು ಅಂದ್ರೆ, ಈ ಎಲ್ಲ ಲಿಂಗಗಳ ಮಧ್ಯದಲ್ಲಿ ಒಂದು ಆಕಾರವಾಗಿ ಜ್ಯೋತಿ ಉತ್ಪತ್ತಿ ಆಗುವಂಥದ್ದು, ಅದನ್ನ ಜ್ಯೋತಿರ್ಲಿಂಗ ಅಂದ್ರು. ಅದನ್ನ ಉತ್ಪತ್ತಿಯಾದಂಥ ಸಹಜವಾಗಿ ಮೂಡಿರುವಂಥ ಲಿಂಗಗಳಲ್ಲಿ ಜ್ಯೋತಿರ್ಲಿಂಗಗಳು ಅಂತೇಳಿ 12 ಜ್ಯೋತಿರ್ಲಿಂಗಗಳನ್ನು ಇಟ್ಟರು. ನಾವು ಅದನ್ನು ಸುತ್ತಲಿಕ್ಕೆ ಶುರು ಮಾಡಿದ್ವಿ. ಯಾಕೆ ಅಂದರೆ ನಮಗೆ ನಿರಾಕಾರದ ವ್ಯವಸ್ಥೆಗಿಂತಲೂ ಹೊರಗಣ ಆಡಂಬರ ನಮಗೆ ಜಾಸ್ತಿ ಆಯಿತು. ನೋಡಿ, ಪ್ರಭುದೇವರು ಒಂದು ಮಾತು ಹೇಳ್ತಾರೆ, ಕಲ್ಲು ಗುಡಿಯ ಮಾಡಿ ಕಲ್ಲ ದೇವರ ಮಾಡಿ ಕಲ್ಲ ಮೇಲೆ ಕಲ್ಲ ಕೆಡೆದರೆ ಆ ದೇವನೆತ್ತ ಹೋದನು. ಇದಕ್ಕಿಂತ ಹೇಳೋಕೆ ಸಾಧ್ಯವ ಗುರುಗಳೇ? ಸರಳವಾಗಿ ಸ್ಪಷ್ಟವಾಗಿ ಹೇಳುವಂಥದ್ದು. ನಾವು ಕಲ್ಲಲ್ಲಿ ಗುಡಿ ಮಾಡಿದ್ದೇವೆ, ಅದು ದೇವ್ರನಲ್ಲಿ ಇಟ್ಟಿದ್ದೇವೆ, ದೇವ್ರು ಅಲ್ಲಿರ್ತಾನೆ, ನಮ್ಮಿಂದ ದೂರ. ನಾವು ಬೆಳಿಗ್ಗೆ 2 ಬಂದು ನೋಡೋದು, ಅದು ಹಾಗಲ್ಲ. ಸುಪ್ರಭಾತ ಈ ಲೆಕ್ಕದಲ್ಲಿ ದೇವರ ಬಗ್ಗೆ ಇನ್ನೊಂದು ಅದ್ಭುತವಾಗಿರುವಂತ ಒಂದು ಲೆಕ್ಕ ಹೇಳ್ತಾರೆ. ದೇವರು ಎಲ್ಲದರಲ್ಲೂ ಇರ್ತಾನೆ. ನಮ್ಮ ಶರೀರದಲ್ಲೇ ದೇವರಿದ್ದಾನೆ, ಹೊರಗಡೆ ಗುಡಿ ಹುಡಿಕೊಂಡು ಹೋಗ್ಬೇಕಾದಿಲ್ಲ. ಅಪ್ಪ ಬಸವಣ್ಣ ಹೇಳಿದ್ರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಒಳಗೆ ನೀನಿದ್ದೀಯ ಅಂತ. ಅಲ್ಲಿ ಎನ್ನ ಕರಸ್ಥಳಕ್ಕೆ ಅದನ್ನ ಹೇಳ್ತೇನೆ. ನನ್ನ ಒಳಗಿರ್ತಕ್ಕಂಥ ದೇವರನ್ನ ನಾನು ಹೇಗೆ ಕಂಡುಕೊಳ್ಳೋದು? ನನ್ನ ಒಳಗಿರ್ತಕ್ಕಂಥ ದೇವರನ್ನ ನಾನು ಕಂಡುಕೊಳ್ಳೋದು ಹೇಗೆ ಅಂತ ಅಂದಾಗ, ಆ ದೇವರನ್ನ ಇಡೀ ಜಗತ್ನಲ್ಲಿ ಎಲ್ಲ ಕಡೆಯಲ್ಲೂ ನೋಡಿದ್ರು. ಜಗದಗಲ ಇಡೀ ಪ್ರಪಂಚ ಇದೆಯಲ್ಲ, ಇದನ್ನೆಲ್ಲ ವ್ಯಾಪಿಸಿದೆ. ಆಕಾಶವಿಲ್ಲದೆ ಇರತಕ್ಕಂಥ ಜಾಗ ಎಲ್ಲಾದ್ರೂ ಉಂಟಾ? ಇಲ್ಲವೇ ಇಲ್ಲ. ನಮ್ಮ ಅಣುವಿನೊಳಗಿರುವ ಅಣು ಇದೆಯಲ್ಲ, ಒಂದು ಕಲ್ಲಿನ ಒಂದು ಸೂಕ್ಷ್ಮಾಣು ಅಂತ ಇದ್ರು, ಅದನ್ನ ವಿದಳನ ಮಾಡಿದ್ರೆ ಅದರಲ್ಲಿ ನ್ಯೂಟ್ರಾನ್ ಇದೆ, ಪ್ರೋಟಾನ್ ಇದೆ, ಎಲೆಕ್ಟ್ರಾನ್ ಇದೆ, ಒಳಗಡೆ ಅವುಗಳು ಸುತ್ತಲಿಕ್ಕೆ ಬೇಕಾಗುವಂತ ಸ್ಥಳವೂ ಇದೆ. ಅದು ಆಕಾಶ, ಅದು ಚಿದಾಕಾಶ. ಆ ರೀತಿ ಇಡೀ ಪ್ರಪಂಚವನ್ನೇ ಆವರಿಸಿರ್ತಕ್ಕಂಥ ಆಕಾಶ, ಅದನ್ನ ಹೇಗೆ ಹಿಡಿಯೋದು? ಅಷ್ಟು ಲೆಕ್ಕದಲ್ಲಿ ಜಗದಗಲ ಇದು ನಮಗೆ ಕಾಣುವಂಥದ್ದು. ಇಡೀ ಅದರ ಮೇಲೆ ಕಾಸ್ಮಿಕ್ ಎನರ್ಜಿ ನಾವು ಆ ಕಡೆ ಹೋಯ್ತು ಅಂದ್ರೆ ಮುಗಿಲಾಗಲ್ಲ. ಅದು ಸೀಮಾತೀತ. ಜಗತ್ತು ನಮಗೆ ಕಾಣುತ್ತೆ, ಗಾಳಿ ನಮಗೆ ಕಾಣುತ್ತೆ, ಆಕಾಶ ಕಾಣುತ್ತೆ. ಅದನ್ನ ಮೀರಿರ್ತಕ್ಕಂಥ ಲಕ್ಷಾಂತರ ಅಸಂಖ್ಯ ಗ್ರಹ ತಾರೆಗಳು, ನಕ್ಷತ್ರಗಳು ಬೇಕಾದಷ್ಟಿವೆ. ಅದಷ್ಟೇನಾ? ಇಲ್ಲ, ಮಿಗೆಯಗಲ್ಲ ನಿಮ್ಮಗಲ್ಲ. ಮಿಗೆ ಅದಕ್ಕಿಂತ ಜಾಸ್ತಿ. ನಾವು ಏನು ಕಲ್ಪನೆ ಮಾಡ್ತೇವೆ, ಜಗತ್ತನ್ನ ಕಲ್ಪನೆ ಮಾಡ್ತೇವೆ, ಮುಗಿಲನ್ನ ಕಲ್ಪನೆ ಮಾಡ್ತೇವೆ. ಅದ್ರ ಮೇಲಿಂದ ಏನು ಕಲ್ಪನೆ ಮಾಡ್ತೀವಿ ನಾವು? ಕಲ್ಪನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಮಿಗೆಯಾಗಲ್ಲ ನಿಮ್ಮಗಲ್ಲ. ಹಾಗಾದ್ರೆ ಯಾವ ರೀತಿ ಹಿಡಿದ್ರೆ ಕೈಗೆ ಸಿಕ್ಕೋಲ್ಲ, ಹೋಗಿ ತಲುಪಲಿಕ್ಕೆ ಆಗೋದಿಲ್ಲ ಅದನ್ನ. ಈಗ ನಾವು ಗಾಳಿ ಹಿಡಿಬೇಕು ಅಂತ ಅಂದ್ಬಿಟ್ಟು ಪಂಪ್ ತಕೊಂಡು ಯಾವುದೋ ಒಂದು ಚೀಲದಲ್ಲಿ ತುಂಬುವಂಥದ್ದು, ಟೈರ್ ತುಂಬುವಂಥದ್ದಲ್ಲ. ಈಗ ಬೆಳಕನ್ನ ನಾವು ಹಿಡಿಬೇಕು ಅಂತಂದ್ರೆ ಯಾವ ರೀತಿ? ಸೂರ್ಯನ ಬೆಳಕಿಂದ ನಾವು ಇದ್ದೇವೆ, ಅದನ್ನ ಹೋಗಿ ಮುಟ್ಟಕ್ಕಾಗತ್ತಾ? ಅಗಮ್ಯ, ಅಗೋಚರ. ನಮ್ಮ ಪ್ರಾಣವಾಯು, ಗಾಳಿ ಮತ್ತು ಜೀವ ದ್ರವ್ಯಗಳು, ಸುವಾಸನೆ ಇವೆಲ್ಲವೂ ಅಗೋಚರ. ಇವು ಆಕಾರ ಮಾಡ್ಲಿಕ್ಕಾಗಲ್ಲ, ಅಪ್ರತಿಮ. ಇದು ನಾವು ಹೊರಗಡೆ ಸ್ಥೂಲವಾಗಿ ಮಾಡ್ಕೊಳ್ತಕ್ಕಂಥ ವಿಧಾನ ಇದೆಯಲ್ಲ, ಅದರಿಂದ ಹೊರ ನಿಂತ ಒಂದು ವ್ಯವಸ್ಥೆ ಇದೆಯಲ್ಲ, ಅದನ್ನ ಲಿಂಗ ಅಂತ ಕರೆದ್ರು. ನೋಡಿ, ಅದನ್ನ ಬೇರೆ ಯಾವುದೇ ಹೆಸರಿಡ್ಲಿಲ್ಲ. ಯಾಕೆಂತಂದ್ರೆ ನನಗೆ ಬಹಳ ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡೋ ವಿಘ್ನ ನಿವಾರಕ ಅಂತ ಹೇಳಿ ಗಣಪತಿ ಅಂತೀವಿ.
ನನಗೆ ಸಾಕಷ್ಟು ಐಶ್ವರ್ಯ ಸಂಪತ್ತು ಬರಬೇಕು ಅಂತ ಹೇಳಿ ಸಂಪತ್ತನ್ನ ಲಕ್ಷ್ಮಿ ಅಂತ ಹೇಳಿ ನಾವು ಹೇಳ್ತೇವೆ. ನಮಗೆ ಏನು ಬೇಕೋ ಆ ಹೆಸರನ್ನಿಟ್ಟು ದೇವರನ್ನ ನಾವು ಕರ್ಕೊಳ್ತೇವೆ. ಒಬ್ಬ ಮನುಷ್ಯನನ್ನ ಒಬ್ಬ ಮಾವ ಅಂತ ಕರೀತಾನೆ, ಒಬ್ಬ ಭಾವ ಅಂತ ಕರೀತಾನೆ, ಒಬ್ಬ ಅಪ್ಪ ಅಂತ ಕರೀತಾನೆ ಅಂತ ಹೇಳಿದ್ನಲ್ಲ, ಅದೇ ರೀತಿಯಲ್ಲಿ ನಮಗೆ ಬೇಕಾದ ಯಾವ ಪ್ರಯೋಜನ ಪಡೀಬೇಕೋ ಆ ಹೆಸರನ್ನ ದೇವರಿಗಿಡೋ ಅಂತ ಒಂದು ವ್ಯವಸ್ಥೆ ಮಾಡಿದ್ವಿ. ಹೀಗಾಗಿ ಬೇಕಾದಷ್ಟು ದೇವರುಗಳಾದವು. ಆ ದೇವರುಗಳು ವಾಸ್ತವವಾಗಿ ಸೀಮಾತೀತವಾಗಿರ್ತಕ್ಕಂಥವು, ಯಾರ ಕೈಗೂ ಸಿಗದೇ ಇರುವಂಥದ್ದು. ಆದರೆ ನಾನು ದೇವರ ಆರಾಧಕ, ನನ್ನ ವ್ಯವಸ್ಥೆ ಅಂತ ಹೇಳಿ ಅದಕ್ಕೊಂದು ಆಕಾರ ಕೊಟ್ವಿ. ನೋಡಿ, ಅದನ್ನೆಲ್ಲ ಘನೀಕರಿಸಿ ಎನ್ನ ಕರಸ್ಥಳಕ್ಕೆ ಒಂದು ಅದು ಘನೀಕರಿಸಿದ್ದಿಲ್ಲ, ಅದು ಗುರು ವಾಸ್ತವ ರೂಪ. ಅದು ನೋಡಿ, ಇವಾಗ ದೇವರ ಅನಂತ ರೂಪವನ್ನ ನಾನು ಹೇಳಬೇಕು. ಏನು? ದೇವರನ್ನ ಇಡೀ ವಾಯುಮಂಡಲ ಪ್ರದಕ್ಷಿಣೆ ಆಗ್ತಾ ಇದೆ. ವಾಯುವನ್ನ ಏನಂತ ಹೇಳಬೇಕು? ಅದಕ್ಕೆ ಗಾಳಿಯನ್ನ ಸಾಂಕೇತಿಕವಾಗಿ ವಾಯು ಸರ್ಪ ಅಂತ ಹೇಳಿದ್ರು. ಅವನ ಕೊರಳಲ್ಲಿ ಸರ್ಪ ಇದೆ. ಆಮೇಲೆ ಚಂದ್ರ, ಸೂರ್ಯ ಆಕಾಶದಲ್ಲಿದ್ದಾರೆ, ಅವರೇ ಎರಡು ಕಣ್ಣುಗಳು ಭಗವಂತನಿಗೆ. ಹೀಗೆ ಮಾಡಿ ಒಂದು ಕಲ್ಪನೆ ಮಾಡಿದ್ರು. ಅದಕ್ಕೆ ಶಿವ ಅಂತ ಹೆಸರಿಟ್ರು. ಅವನ ಒಂದು ಸಂಸಾರ ಮಾಡಿದ್ರು. ಏನೇನೋ ಕಥೆಗಳು ಸೃಷ್ಟಿಯಾದವು. ಅದೇ ರೀತಿಯಲ್ಲಿ ವಿಷ್ಣು ಅಂದ್ರೆ ಏನರ್ಥ? ವಿಶಲ್ರು ವ್ಯಾಪ್ತವ್ ಅನ್ನುವ ಧಾತಿಯಲ್ಲಿ ಎಲ್ಲ ಕಡೆಯೂ ವ್ಯಾಪಿಸಿರ್ತಕ್ಕಂಥ ಒಂದು ಸಹಜವಾಗಿರುವಂಥ ಬಯಲ ಸ್ಥಿತಿ ಇದೆಯಲ್ಲ, ಅದನ್ನ ವಿಷ್ಣು ಅಂತ ಕರೆದ್ರು. ಇವೆಲ್ಲ ಶಬ್ದಗಳು ಒಂದೊಂದಕ್ಕೆ ಯಾವ ದೇವರ ಹೆಸರಲ್ಲ, ಅದು ವಿಶೇಷಣಗಳು. ಇವನು ಬಹಳ ಬುದ್ಧಿವಂತ ಅಂತ ಕರಿತೀವಿ, ಒಬ್ಬ ಡಾಕ್ಟರ್ನ ಡಾಕ್ಟರ್ ಅಂತ ಕರಿತೀವಿ, ಒಬ್ಬ ಅವನ ತಮ್ಮ ಇನ್ನೊಬ್ಬ ವಕೀಲ ಆಗಿದ್ದರೆ ಅವನ್ನ ವಕೀಲರು ಅಂತ ಕರಿತೀವಿ ನಾವು. ಹಾಗೆ ದೇವರುಗಳ ಕಲ್ಪನೆ ನಮಗೆ ಬಂದದ್ದನ್ನು ಅದನ್ನೇ ಹೆಸರಿಟ್ಟು ನಾವು ಕರೆದು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ವಿ. ಆದರೆ ಅಪ್ಪ ಬಸವಣ್ಣ ಅದರಿಂದ ದೂರ ನಿಂತು ಅಗಮ್ಯ ಅಗೋಚರ ಅಪ್ರತಿಮವಾಗಿರುವಂಥದ್ದು, ಯಾವುದೇ ವಿಶೇಷಣಗಳಿಂದ ದೂರ ಇರತಕ್ಕಂಥದ್ದು, ಯಾವುದೇ ಸತ್ವಗಳ ವ್ಯವಸ್ಥೆಯಲ್ಲಿ ನಮ್ಮ ಹಿಡಿತದಿಂದ ಹೊರಗಿರ್ತಕ್ಕಂಥದ್ದು, ಅದೇನದು? ನಿರಾಕಾರ. ಆ ನಿರಾಕಾರವನ್ನು ಸಾಕಾರಗೊಳಿಸಲಿಕ್ಕೆ ನಾವು ಅದಕ್ಕೆ ದೇವರ ಮೂರ್ತಿಗಳನ್ನು ಮಾಡೋದು ಬೇಡ, ಅದರ ಅಂತಃಸತ್ವವನ್ನು ಸೂಕ್ಷ್ಮವಾಗಿ ಸೇರಿಸಿ ಅದಕ್ಕೆ ಲಿಂಗ ಅಂತ ಹೆಸರಿಟ್ರು. ನಾವು ಬೇಕಾದಷ್ಟು ಲಿಂಗಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೇವೆ. ಜಗತ್ತಿನಲ್ಲಿ ಬೇಕಾದಷ್ಟು ಲಿಂಗಗಳು, ದೊಡ್ಡ ಲಿಂಗ, ಸಣ್ಣ ಲಿಂಗ ಹಿಡಿದು ಎಷ್ಟು ಲಿಂಗಗಳು ಬೇಕಾದಷ್ಟಿವೆ. ಬರೀ ದ್ವಾದಶ ಲಿಂಗ, ದ್ವಾದಶ ಜ್ಯೋತಿರ್ಲಿಂಗ ಅಂತ ಅಷ್ಟೇ ಅಲ್ಲ, ಗುಡಿಗಳಿಗೆ ಸಾಧ್ಯವೇ ಇಲ್ಲದಷ್ಟು ಲಿಂಗಗಳನ್ನು ಮಾಡಿದ್ದೇವೆ. ಆ ಲಿಂಗಗಳ ಪರಿಸ್ಥಿತಿಗಳು, ಇತಿಹಾಸ, ಪುರಾಣ ಇವೆಲ್ಲ ನಮ್ಮ ಸಾಧನಾ ಪಥದಲ್ಲಿ. ಈಗ ಮಕ್ಕಳು ಅಂಕಿ ಅಕ್ಷರಗಳನ್ನು ಕಲಿತಾರೆ. ಕಲಿಬೇಕಾದ್ರೆ ಅವ್ರಿಗೊಂದು ಸ್ಲೇಟ್ ಬೇಕು. ಆ ಸ್ಲೇಟ್ ಇಟ್ಕೊಂಡು ಅವ್ರು ಕಲಿತಾರೆ. ಒಬ್ಬ ದೊಡ್ಡ ಸ್ಲೇಟ್ ಇಟ್ಕೊಳ್ತಾನೆ, ಕೆಲವು ಮಣ್ಣಲ್ಲಿ ಬರೀತಾರೆ, ಒಂದೊಂದು ಅರ್ಥ ಅದಷ್ಟೇನೆ. ನಮಗೆ ದೈವ ಪ್ರಜ್ಞೆಯನ್ನು ತಿಳಿಸುವಂತಹ ಉಪಕರಣಗಳಿದ್ದ ಹಾಗೆ ದೇವತಾ ವಿಗ್ರಹಗಳಷ್ಟೇ, ಅದು ಬಿಟ್ಟರೆ ಬಾಕಿ ಇನ್ನೇನು ಇಲ್ಲ. ಬಸವಣ್ಣ ಒಂದು ಮಾತು ಹೇಳಿದ್ದು ಎಷ್ಟು ಸ್ಪಷ್ಟವಾಗಿ, ಅಗಮ್ಯ ಅಗೋಚರ ಅಪ್ರತಿಮ ಅಂತಂದರೆ ಆ ರೀತಿ ನಿರಾಕಾರವಾಗಿರ್ತಕ್ಕಂಥ ಸತ್ವವನ್ನು ಸಾಕಾರಗೊಳಿಸ್ಕೊಳ್ಬೇಕು. ಎಲ್ಲಿ ಸಾಕಾರಗೊಳಿಸ್ಕೊಳ್ಬೇಕು? ಮನದಾಲಯದಲ್ಲಿ, ತನ್ನ ಅಂತರಂಗದಲ್ಲಿ, ಮನದಾಲಯ, ತನ್ನ ನೆಲೆಯಲ್ಲಿ. ಅದಕ್ಕೇನು ಮಾಡಿದ್ರು? ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ ಅಂತಂದರೆ, ಕೈಯಲ್ಲಿ ಒಂದು ನಿರಾಕಾರ ಸ್ವರೂಪದಲ್ಲಿರ್ತಕ್ಕಂಥ ಒಂದು ಲಿಂಗವನ್ನು ಇಟ್ಟುಕೊಂಡು ನನ್ನ ಅಂಗೈಯಲ್ಲಿ ಲಿಂಗ ಬಂದು ಕೂತ್ಕೊಂಡ ಅಂತ ನಾವು ಲೌಕಿಕವಾಗಿ ಕಥೆ ಕಟ್ಟಿದ್ವಿ. ವಾಸ್ತವವಾಗಿ ಕರಸ್ಥಲ ಅಂದ್ರೇನು? ಕರಸ್ಥಲ ಅಂತಂದ್ರೆ, ಕರ ಅಂದ್ರೆ ಕ್ರಿಯೆ. ಇದನ್ನ ಕರಸ್ಥಲ, ಮನಸ್ಥಲ, ಭಾವಸ್ಥಲ ಅಂತ ಶರಣರು ಹೇಳ್ತಾರೆ. ಕರಸ್ಥಲ ಅಂತ ಹೇಳಿದ್ರೆ ಕ್ರಿಯೆ ಅಂತ ಆಚರಣೆಗೆ ಒಳಪಟ್ಟಂತಹ ಕ್ರಿಯೆ. ಈ ನೋಡಿ, ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಯಾವುದರಿಂದ ಮಾಡ್ತೀವಿ? ನಾವು ಊಟ ಮಾಡಬೇಕಾದ್ರೆ ಕೈಯಿಂದ ಮಾಡ್ತೀವಿ, ಸ್ನಾನ ಮಾಡಬೇಕಾದ್ರೆ ಕೈಯಿಂದ ಮಾಡ್ತೀವಿ, ಇನ್ನೊಂದು ಪೂಜೆ ಮಾಡಬೇಕಾದ್ರೆ ಕೈಯಿಂದ ಮಾಡ್ತೀವಿ, ಕಾಯಕ ಮಾಡಬೇಕಾದ್ರೆ ಕೈಯಿಂದ ಮಾಡ್ತೀವಿ, ಒಬ್ಬನ ಹೊಡಿಬೇಕಾದ್ರೂ ಕೈಯಿಂದ ಹೊಡಿತೀವಿ, ಪ್ರೀತಿ ಮಾಡೋದು ಕೈಯಿಂದ. ಹೀಗೆ ಎಲ್ಲ ಕ್ರಿಯೆಗೆ ಆಧಾರವಾದದ್ದರಿಂದ ಇದಕ್ಕೆ ಕರ ಅಂತ ಕರೆದ್ರು. ಕರಸ್ಥಲ ಅಂತ ಹೇಳಿದ್ರೆ ನನ್ನ ಅಂಗೈಯಲ್ಲಿರ್ತಕ್ಕಂಥ ಲೆಕ್ಕದಲ್ಲಿ ಇಟ್ಟುಕೊಂಡಂಥ ಲಿಂಗ ಅಂತ ನಾವು ಅಷ್ಟೇ ಅರ್ಥ ಮಾಡ್ಕೊಳ್ಳೋದಲ್ಲ. ಕರಸ್ಥಲ ಅಂತಂದ್ರೆ ನನ್ನ ಕ್ರಿಯೆಗಳು ಏನೇನು ನಡೀತಾವಲ್ಲ ಅದರಲ್ಲೆಲ್ಲ ಲಿಂಗ ಪ್ರಜ್ಞೆಯನ್ನು ಜಾಗೃತಗೊಳಿಸೋದಿದೆಯಲ್ಲ, ಅದು ಚುಳುಕಾದ ಲಿಂಗ. ಚುಳುಕಾದ ಲಿಂಗ ನಮ್ಮೊಳಗಿರ್ತಕ್ಕಂಥ
ಇಡೀ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಲಿಂಗ ಪ್ರಜ್ಞೆಯನ್ನ ನಮ್ಮ ಅಂಗೈಯಲ್ಲಿ, ನಮ್ಮ ಕಾಯಕದಲ್ಲಿ, ನಮ್ಮ ಕ್ರಿಯೆಯಲ್ಲಿ ಜೋಡಿಸ್ಕೊಳ್ಳೋದಿದೆಯಲ್ಲ, ಅದರ ಕನೆಕ್ಟಿವಿಟಿಯನ್ನು ಸರಿಯಾದ ರೀತಿಯಿಂದ ಸೆಟ್ ಮಾಡೋದಿದೆಯಲ್ಲ, ಅದು ಇಷ್ಟಲಿಂಗ ಅಂತ ಅನ್ನಿಸ್ಕೊಳ್ಳೋದು. ಈಗ ಇಷ್ಟಲಿಂಗಕ್ಕೂ ಕೂಡ ಮತ್ತೆ ನೀವು ದೇವರ ಸ್ವರೂಪವನ್ನೇ ಕೊಡ್ತೀರಿ ಅಲ್ಲ, ಅದು ಏನು ಮಾಡ್ತೀರಿ? ಪ್ರಶ್ನೆ ಅಲ್ಲ, ಅದಕ್ಕೆ ಉತ್ತರ ಬೇಕಲ್ಲ ಗುರುಗಳೇ. ಅಣ್ಣ, ಅದನ್ನೇ ನಾನು ಈಗ ಹೇಳ್ತಾ ಇದ್ದೀನಿ. ಇಷ್ಟಲಿಂಗ ಅಂತ ಹೇಳಿದ್ರೆ ಅದಕ್ಕೇನು ಹೇಳಿದ್ರು? ಆಯತ ಅಂತ ಹೇಳಿದ್ರು. ನೀನು ಅದನ್ನ ಹೊಂದಬೇಕು. ಅದನ್ನೇನು ಮಾಡಬೇಕು? ಅದನ್ನ ನೀನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ನನ್ನ ಕ್ರಿಯೆಯಲ್ಲಿ ಬಂದಂಥ ಕರ್ತವ್ಯಗಳು, ನಾನು ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ನಾನಲ್ಲ ನೀನು ಮಾಡ್ತಾ ಇದ್ದೀಯ. ಮಾಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಮನೆಯ ತೊತ್ತಲಸಿದೊಡೆ ಮನೆಯೊಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊ ಕೂಡಲ ಸಂಗಮ ದೇವ ಅಂತ ಅನ್ನುವಂಥ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಾಗ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ ಅಂತ ಮಾಡಬಾರ್ದು. ಈ ಜಗತ್ತಿನ ಶಕ್ತಿ ನಮ್ಮಲ್ಲಿ ಮಾಡಿಸ್ತಾ ಇದೆ ಅನ್ನುವಂಥ ಎಚ್ಚರ ನಮಗಿರಬೇಕು. ಅಂದ್ರೆ ಅಖಂಡ ಚೈತನ್ಯವೇ ನನ್ನ ಮೂಲಕ ಮಾಡ್ತಾ ಅದ್ರ ಕೆಲಸ ಅದು ಮಾಡ್ತಾ ಇದೆ. ಆ ಪ್ರಜ್ಞೆ ಬಂದಾಗ ಕರಸ್ಥಲದ ಲಿಂಗ ನಮ್ಮ ಆಚರಣೆಯಲ್ಲಿ ಕ್ರಿಯಾಸ್ಥಳದಲ್ಲಿ ಬಂದಾಗ ಅದನ್ನು ನಾವು ಅನುಭವಿಸುವಂಥ ನೆಲೆ ಇದೆಯಲ್ಲ, ಅದು ಪ್ರಾಣಲಿಂಗವಾಯಿತು. ಅದು ಸ್ವಾಯತ. ನೋಡಿ, ನಾನು ಅದನ್ನ ಇವೆಲ್ಲ ಹೇಳಿದ್ರೆ ಸಾಮಾನ್ಯರಿಗೆ ಅರ್ಥವಾಗೋದು ಸ್ವಲ್ಪ ಕಷ್ಟ, ಕನ್ಫ್ಯೂಸ್ ಆಗುತ್ತೆ. ಗುರುಗಳು ಬಹಳ ಮುಂದುವರೆದಿದ್ದಾರೆ. ಅಲ್ಲ, ಅವರೆಲ್ಲ ದೊಡ್ಡವರು, ಅವ್ರು ಇರಲಿ. ಆದರೆ ಒಂದು ಮಾತನ್ನ ಇಲ್ಲಿ ಹೇಳ್ತೀನಿ ದಯವಿಟ್ಟು ನೋಡಿ. ನಮ್ಮ ಕೈಯಲ್ಲಿ ಒಂದು ಬ್ಯಾಟ್ರಿ ಸೆಲ್ ಇದೆ. ಅದರಲ್ಲಿ ವಿದ್ಯುತ್ತನ್ನು ಹಿಡಿದಿಡುವಂಥ ಸಾಮರ್ಥ್ಯ ಇದೆ. ಆದರೆ ಅದರಲ್ಲಿ ವಿದ್ಯುತ್ತೇ ಇಲ್ಲ, ಆದರೂ ಬ್ಯಾಟ್ರಿ ಸೆಲ್ ಅದು ಹೊರಗಿನ ಸ್ವರೂಪದಲ್ಲಿ. ಹಾಗೆ ನಾವು ಕೈಯಲ್ಲಿ ಇಷ್ಟಲಿಂಗ ಹಿಡ್ಕೊಂಡು ಇದು ಇಷ್ಟಲಿಂಗ ಅಂತ ನಾವು ಅಷ್ಟೇ ಅಂದ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಡಿಸ್ಚಾರ್ಜ್ ಆಗಿರೋ ಬ್ಯಾಟ್ರಿ ನಮ್ಮ ಕೈಯಲ್ಲಿದೆ ಅಂತ ಅರ್ಥ. ಅದು ಇಟ್ಕೊಂಡು ದೇವಸ್ಥಾನ ತರಣೆ ಪೂಜೆ ಅದು ಏನ್ ಮಾಡ್ತೀರಿ? ನಾವು ಬ್ಯಾಟ್ರಿ ತೆಗೆದು ಕರೆಂಟ್ ಇಲ್ಲದೆ ಇರುವಂತ ಬ್ಯಾಟ್ರಿಯನ್ನ ನಾವು ಕನೆಕ್ಷನ್ ಕೊಟ್ರೆ ಬೆಳಕು ಬರುತ್ತಾ? ಮತ್ತೆ ಅದಕ್ಕೆ ಆದ್ರೆ ನಮ್ಮ ಹತ್ರ ಷೋಪಚಾರ ಆವಾಗ ಏನಾಗುತ್ತೆ ಅಂದ್ರೆ ಅಲ್ಲಿಂದ ಬರ್ತದಲ್ಲ, ನಾವು ಸುತ್ತಮುತ್ತ ನೋಡ್ತೀವಲ್ಲ, ಅವನ್ನೆಲ್ಲ ತಂದು ಇಟ್ಕೊಳ್ತೀವಿ. ಅದು ಮುಂದೆ ಏನಾಗಬೇಕು ಅಂತಂದ್ರೆ ಆ ಬ್ಯಾಟ್ರಿ ಚಾರ್ಜ್ ಆಗೋದು ಯಾವುದು ಅಂದ್ರೆ ಪ್ರಾಣಲಿಂಗ. ಚಾರ್ಜ್ಡ್ ಬ್ಯಾಟ್ರಿ ಪ್ರಾಣಲಿಂಗ ಅಲ್ಲ, ಒಳಗಿರೋ ಕರೆಂಟ್ ಪ್ರಾಣಲಿಂಗ. ಇಷ್ಟಲಿಂಗ ಹೊರಗಿನ ಸ್ಥೂಲ ಸ್ವರೂಪ. ಪ್ರಾಣಲಿಂಗ ಅನ್ನೋದಿದೆಯಲ್ಲ, ಅದ್ರೊಳಗಿರ್ತಕ್ಕಂಥ ಕರೆಂಟ್. ಅದನ್ನ ಸೇರಿಸ್ಬೇಕಾದ್ರೆ ಅದಕ್ಕೆ ಕನೆಕ್ಷನ್ ಸಂಪೂರ್ಣವಾಗಿ ಎರಡು ರೀತಿಯಿಂದ ಇರಬೇಕು. ಅದು ಸ್ವಾಯತ ಪ್ರಜ್ಞೆ. ಆಯತ ಸ್ವಾಯತ ಪ್ರಜ್ಞೆ. ಸ್ವಾಯತ ಪ್ರಜ್ಞೆ ಅಂದ್ರೇನು? ನಾವು ಸಂಪೂರ್ಣವಾಗಿ ಅದರ ಜೊತೆಯಲ್ಲಿ ಸಂಮಗ್ನವಾಗಿ ನಮ್ಮನ್ನು ನಾವು ಮರೆತು ಅದರಲ್ಲಿ ಆ ಕರ್ತವ್ಯದಲ್ಲಿ ತೊಡಗಬೇಕು. ಅಲ್ಲಿ ಏನಾಗ್ತದೆ? ಪ್ರಾಣಲಿಂಗದಲ್ಲಿ ಎರಡು ಪ್ರಜ್ಞೆಯನ್ನೇ ಹೇಳಿದ್ರು. ಯಾವುದು? ಅರಿವು, ಆಚಾರ. ಗುರುಗಳೇ, ಅದನ್ನು ನಾನು ಹೇಳ್ತೇನೆ. ಹೌದು, ನಾವು ಒಂದು ಬ್ಯಾಟ್ರಿ ಕನೆಕ್ಷನ್ ಕೊಡಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ಎರಡು ಕನೆಕ್ಷನ್ ಕರೆಕ್ಟಾಗಿ ಕೊಡ್ಬೇಕಲ್ಲ? ಕೊಡ್ಲೇಬೇಕು. ಬರೀ ಪಾಸಿಟಿವ್ ಕನೆಕ್ಷನ್ ಕೊಟ್ರೆ ಬಲ್ಪ್ ಉರಿತದ? ಉರಿಯಲ್ಲ. ಬರೀ ನೆಗೆಟಿವ್ ಕನೆಕ್ಷನ್ ಕೊಟ್ರೆ ಉರಿತದ? ಇಲ್ಲ. ಎರಡು ಕರೆಕ್ಟಾಗಿ ಸೇರಿದಾಗ ಬಲ್ಬ್ನಲ್ಲಿ ಬೆಳಕು ಬಂದ ಹಾಗೆ ಅರಿವು, ಆಚಾರ ನಮ್ಮಲ್ಲಿ ಸೇರಬೇಕು. ನೋಡಿ, ಇದು ಮಾಡುವಂತ ಕೆಲಸ ಅಪ್ಪ ಬಸವಣ್ಣ ಹೇಳಿದ್ದು. ಅರಿವು, ಆಚಾರ ಇವುಗಳ ಸಂಗಮ. ಈಗ ನಾನು ಒಂದು ಹೇಳ್ತೇನೆ, ಒಂದು ಕಾಲೇಜ್ ಅಡ್ಮಿಷನ್ ಇದೆಯಲ್ಲ, ಅದು ಆ ಕಾಲೇಜಿನಲ್ಲಿ ನಮಗೊಂದು ಐಡೆಂಟಿಟಿ ಕೊಡ್ತಾರೆ. ನಾನು ಇಂಥ ಕಾಲೇಜಿನ ವಿದ್ಯಾರ್ಥಿ. ಅದನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಅವನಿಗೆ ಡಿಗ್ರಿ ಬರುತ್ತಾ? ಸಾಧ್ಯನೇ ಇಲ್ಲ. ಇಷ್ಟಲಿಂಗ ಇಟ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಇಷ್ಟೇ ಕೆಲಸ. ಲಿಂಗಾಯತರಾಗೋದು ಅಷ್ಟೇ. ಲಿಂಗ ಐತೆ ನಮ್ಮ ಹತ್ರ ಅಷ್ಟೇ. ಆದರೆ ನೆಕ್ಸ್ಟ್ ಏನ್ ಮಾಡಬೇಕು? ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡಬೇಕು. ಅಲ್ಲಿ ಎರಡು ಕ್ಲಾಸ್ ಇದೆ, ಒಂದು ಥಿಯರಿ, ಒಂದು ಪ್ರಾಕ್ಟಿಕಲ್. ಅವೆರಡಕ್ಕೂ ಸಹ ಇನ್ನೊಬ್ಬರ ಒತ್ತಾಯದಿಂದ ಅಲ್ಲ, ತಾನು ಮನಃಪೂರ್ತಿಯಾಗಿ ಹೋಗಬೇಕು. ಇದು ಪ್ರಾಣಲಿಂಗ. ಅಲ್ಲಿ ಆವಾಗ ಏನಾಗ್ತದೆ? ಥಿಯರಿ, ಪ್ರಾಕ್ಟಿಕಲ್ ಎರಡಕ್ಕೂ ತನ್ನ ಮನಸ್ಸನ್ನೇ ಅದರಲ್ಲಿ ಕೊಟ್ಟು ಆ ಸಾಧನೆ ಮಾಡೋದ್ರಿಂದ ಏನಾಗ್ತದೆ? ಅವನಲ್ಲಿ ಒಂದು ಸತ್ವ ಬೆಳೀತದೆ. ಅದು ಪ್ರಾಣಲಿಂಗ. ಅದು ಮುಂದೆ ಏನಾಗ್ತದೆ ಅಂತಂದ್ರೆ ವಿಶ್ವ ಚೈತನ್ಯವನ್ನೇ ಆವರಿಸ್ತಕ್ಕಂಥ ಒಂದು ಭಾವ ಅದು ಸದ್ಭಾವವಾಗಿ ಅದು ಅದ್ಭುತವಾದ ರೀತಿಯಲ್ಲಿ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ನೋಡಿ, ಅಪ್ಪ ಬಸವಣ್ಣ ಹೇಳಿದ್ರು, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅನ್ನೋದಕ್ಕೆ ಮೊದಲು ಈ ವಚನ ಹೇಳಿದ್ರು. ಯಾವುದು? ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶ. ಹೌದು, ಇದು ಹೊರಗಿನ ರೂಪ. ಒಳಗೆ ದೇವರಿದ್ದಾನೆ ಅಂತಂದ್ರೆ ಯಾವುದಿರಬೇಕಲ್ಲಿ? ಹೊರಗಡೆ ಇರುವ ಇಷ್ಟಲಿಂಗ, ಕಾಲೇ ಕಂಬ, ದೇಹವೇ ದೇಗುಲ,
ನನ್ನ ಭಾವ ಪ್ರಜ್ಞೆ ಒಳಗಿರ್ತಕ್ಕಂಥದ್ದು ಇದೆಯಲ್ಲ, ಇದು ಪ್ರಾಣಲಿಂಗದ ನೆಲೆ ಕರೆಂಟ್ ಒಳಗೆ ಸೇರ್ಕೊಂಡಿದೆ. ಆವಾಗ ಏನಾಗುತ್ತೆ, ಪ್ರಾಣಶಕ್ತಿಯಲ್ಲಿ ಒಳಗೆ ಬಂತು ಅಂತಂದ್ರೆ ಆವಾಗ ಈ ಶರೀರ ಗುಡಿಯಾಗ್ತದೆ. ಹೊರಗಿನ ಸ್ಥೂಲ ಆಚರಣೆ ಇಷ್ಟಲಿಂಗ ಅನ್ನುವಂಥ ಕವಚದೊಳಗೆ ಪ್ರಾಣಲಿಂಗ ಅನ್ನುವ ದೇವರ ಪ್ರತಿಷ್ಠೆ ಆಗಿದ್ದಾನೆ. ಆ ಲೆಕ್ಕದಲ್ಲಿ ಬಂದಾಗ ಈಗ ಆ ಪ್ರಾಣಲಿಂಗ ಇದು ಹೇಳಿದ್ರಲ್ಲ, ಈಗ ಅದೇ ಮನದೊಡೆಯ ಅದನ್ನ ಹೇಳ್ತೇನೆ, ಹೇಳಿ ಅಲ್ಲ ಅಲ್ಲ ಅದು ಆ ಲೆಕ್ಕದಲ್ಲಿ ಎಲ್ಲರೂ ಅದೇ ಹೇಳಿದ್ರು. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ದ, ಎಲ್ಲರ ಎಲ್ಲ ಜೀವಿಗಳ ಹೃದಯದಲ್ಲಿ ಶಿವ ಇದ್ದಾನೆ. ಬರೀ ಬಾಯಿ ಮಾತಿನಲ್ಲಿ ಯಾಕೆಂದ್ರೆ ಅದನ್ನ ಯಾರು ಅದ್ರ ಕಡೆ ಗಮನನೇ ಕೊಡ್ಲಿಲ್ಲ. ಶಂಕರಾಚಾರ್ಯರು ಹೇಳಿದ್ರು, ಆತ್ಮತ್ವಂ ಗಿರಿಜಾಮತಿ ಪರಿಜನಾಹ ಪ್ರಾಣಾಹ ಶರೀರಂ ಗೃಹಂ. ನೀನೇ ಒಳಗಿದ್ದೀಯಾ, ಈ ಶರೀರ ಅನ್ನೋದು ನೀನ್ನ ಗುಡಿ ಅಂತ ಒಂದು ಗುಡಿ ಕಟ್ಟದ್ರಲ್ಲ. ಅಲ್ಲ ಹೇಳ್ತೇನೆ, ಆದ್ರೂ ಅದು ಹಂಗೆ ಉಳಿತು. ಇದನ್ನ ಅಪ್ಪ ಬಸವಣ್ಣ ಇಲ್ಲಿ ಎಕ್ಸಾಮಿನರ್ ಆಗಿ ಪರೀಕ್ಷೆ ಬರೀತಾರೆ. ಹೌದು ಗುರುಗಳು. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಎಷ್ಟು ಸ್ವಚ್ಛವಾಗಿ ನೋಡಿ, ಸ್ಪಷ್ಟ ಈ ಮಾತು ಇಷ್ಟು ತಿಳ್ಕೊಳ್ಳಿ. ಗೀತೆ ಆ ರೀತಿ ಹೇಳ್ತು, ಶಂಕರಾಚಾರ್ಯ ರೀತಿ ಹೇಳಿದ್ರು, ಉಪನಿಷತ್ ಆ ರೀತಿ ಹೇಳ್ತು, ಇವೆಲ್ಲ ಮಾತು. ಆದ್ರೆ ಅವರೆಲ್ಲ ಹೇಳಿದ ಈ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಒಳಗೆ ದೇವರ ಕಲ್ಪನೆ ನಿನ್ನಲ್ಲಿ ಇದೆಯಾ, ಜಾಗೃತವಾಗಿದೆಯಾ? ಅದು ಎಷ್ಟು ಚೆನ್ನಾಗಿ ಮನದ ಆಲಯ. ಆಮೇಲೆ ಒಂದು ಹೇಳ್ತೀನಿ, ಆ ಲೆಕ್ಕ ಹೇಳ್ಬಿಟ್ಟು ಹಾಗಾದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ನೋದಕ್ಕೊಂದು ಲೌಕಿಕ ಉದಾಹರಣೆ ಕೊಟ್ರು. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆ ಇದ್ದಾನೋ ಇಲ್ಲವೋ ಅನ್ನುವಂತ ಅನುಮಾನ ಸೃಷ್ಟಿಯಾಯಿತು. ನಮ್ಮೆಲ್ಲರ ಮನಸ್ಸಿನಲ್ಲಿ ಅದೇ ಇರೋದು. ಅಲ್ಲ, ಅದ ಕಾರಣ ಏನು, ನಮ್ಮನ್ನು ನೋಡ್ತು ಅಂತಂದ್ರೆ ನಮ್ಮ ಅಂತರಂಗದಲ್ಲಿರುವಂತ ದೈವ ಪ್ರಜ್ಞೆ ಜಾಗೃತಿವಿಲ್ಲ. ನಮ್ಮ ಲೌಕಿಕವಾಗಿರುವಂತ ನೆಲೆಯಲ್ಲಿ ಸುತ್ತಮುತ್ತ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಕುಟ್ಕೊಂಡ್ ಕೂತಿದ್ದೀವಿ. ಮನಸ್ಸಿನಲ್ಲಿ ಎಲ್ಲ ದುರ್ಭಾವ ಪ್ರಕೃತಿಗಳು ಸೇರ್ಕೊಂಡಿವೆ. ಇದು ಹೊರಗಿನ ಉದಾಹರಣೆ ಕೊಟ್ಟು ಅಲ್ಲಿ ಹೇಳಿದ್ರು, ಈ ದೇವರು ಕಟ್ಟಿದ ಗುಡಿ ಇದೆಯಲ್ಲ, ಈ ಗುಡಿಯಲ್ಲಿ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ. ನೋಡಿ, ತನುವಿನಲ್ಲಿ ಹುಸಿ, ನನ್ನ ಅಧಿಕಾರ, ನನ್ನ ಅಂತಸ್ತು, ನನ್ನ ದೊಡ್ಡತನ, ನನಗೆ 108,008 ನನ್ನ ಲೆಕ್ಕ, ನಾನು ಬಸವ ಸಮಿತಿ ಅಧ್ಯಕ್ಷ ಇತ್ಯಾದಿಗಳು. ಆ ಲೆಕ್ಕದಲ್ಲಿ ತನುವಿನಲ್ಲಿ ಹುಸಿ, ಮನದೊಳಗೆ ವಿಷಯ. ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ಎಲ್ಲ ನನ್ನ ಕಂಟ್ರೋಲ್ನಾಗಿರ್ಬೇಕು. ಮನದೊಳಗೆ ವಿಷಯ, ಇವೆರಡು ತುಂಬಿಕೊಂಡಾಗ ಏನಾಯ್ತು, ಹುಲ್ಲು ಹುಟ್ಟಿದ ಮನೆಯ ಮುಂದೆ ಹುಲ್ಲು ಹುಟ್ಟಿದ ಒಳಗೆ ಕಸ ತುಂಬಿಕೊಂಡದ್ರಲ್ಲಿ ಯಾರೂ ವಾಸವಾಗಿರೋದಿಲ್ವೋ ಹಾಗೆ ಈ ಎರಡು ದುರ್ಗುಣ ದುರಾಚಾರಗಳಿಂದ ಇದ್ದವರಲ್ಲಿ ಭಗವಂತ ಇಲ್ಲ, ಲಿಂಗಯ್ಯ ಇಲ್ಲ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನದೊಡೆಯ ಇಲ್ಲ ಕೂಡಲ ಸಂಗಮ ದೇವ. ಈಗ ಅಲ್ಲಿ ವಚನ ಅಲ್ಲ ಹೇಳ್ತೀನಿ, ಈ ಪ್ರಜ್ಞೆಯನ್ನ ಜಾಗೃತ ಕೊಟ್ಟು ಪ್ರತಿಯೊಬ್ಬರಲ್ಲೂ ಆತ್ಮನಿರೀಕ್ಷಣೆಗೆ ವ್ಯವಸ್ಥೆ ಮಾಡಿಕೊಟ್ರು. ನೋಡಿ, ಬಸವಣ್ಣನವರಿಂದ ಪ್ರೇರಣೆ ಪಡೆದಂತ ಅಕ್ಕಮಹಾದೇವಿ ಹೇಳ್ತಾರೆ, ಎನ್ನಲ್ಲಿ ಏನುಂಟು ಎಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳ ಆಚನ್ನ ಮಲ್ಲಿಕಾರ್ಜುನ. ಕರಸ್ಥಲ ಅಂದ್ರೆ ನನ್ನ ಕ್ರಿಯೆಯಲ್ಲಿ, ನನ್ನ ಆಚರಣೆಯಲ್ಲಿ ನಿನ್ನ ಪ್ರೇರಣೆ ಹೇಗೆ ಬಂತು ನನಗೆ, ನನ್ನಲ್ಲಿ ಏನಾದರೂ ಇದೆಯಾ? ಪ್ರತಿಯೊಬ್ಬರು ಇಂಟರ್ನಲ್ ಆಡಿಟಿಂಗ್ ಮಾಡ್ಕೊಳ್ಳುವಂಥ ಕೆಲಸವನ್ನ ಸಹಜವಾಗಿ ಹೇಳಿದ್ರಲ್ಲ ಅವರು. ಈ ಲೆಕ್ಕದಲ್ಲಿ ಎಲ್ಲರಿಗೆ ಪ್ರೇರಣೆ ಕೊಟ್ಟ ಕಾರಣದಿಂದ ಎಲ್ಲರೂ ದೈವ ಸ್ವರೂಪರಾದರು. ಯಾಕೆಂದ್ರೆ ಚಾರ್ಜ್ಡ್ ಬ್ಯಾಟ್ರಿ ಒಳಗೆ ಕರೆಂಟ್ ಇದ್ದ ಹಾಗೆ ಈ ಕಾಯಕ ಪ್ರಜ್ಞೆ, ದಾಸೋಹ ಪ್ರಜ್ಞೆಯಿಂದ ಪರಿಪೂರ್ಣವಾದಂಥ ಈ ಶರೀರದಲ್ಲಿ ದೈವ ನಿಲಯವಾಗಿದೆ. ಅದು ಅದರಿಂದ ಏನಾಯಿತು ಅಂತಂದ್ರೆ ಅಂಗವೆಲ್ಲವೂ ಲಿಂಗವಾಗಿ ಪರಿವರ್ತನೆ ಆಯಿತು. ಅಂಗವೆಲ್ಲವೂ ಲಿಂಗವಾಯಿತು ಅಂತಂದ್ರೆ ನಾನಿಲ್ಲ, ನೀನೇ ಎಲ್ಲ. ನಾನಲ್ಲ. ಶರೀರದಲ್ಲಿರ್ತಕ್ಕಂಥ ಒಂದೊಂದು ಕಣಗಳು ಸಂಪೂರ್ಣವಾಗಿ, ಒಂದು ಅಣುಗಳು ಸಹ ಎಲೆಕ್ಟ್ರಿಫೈಡ್ ಆಗಿ ಪರಿಪೂರ್ಣ ವ್ಯವಸ್ಥೆ ಆದಾಗ ಏನಾಗ್ತದೆ, ಅದು ಮಹಾಜ್ಯೋತಿಯಾಗಿ ಪರಿಣಮಿಸ್ತದೆ. ಹೌದು, ಆವಾಗ ಏನಾಗ್ತದೆ, ಇಡೀ ಜಗತ್ತೇ ಆ ರೀತಿ ಎಲ್ಲವೂ ನಡೆದಾಡುವಂತ ಗುಡಿಗಳಾಗುವಂತ ಸನ್ನಿವೇಶ ಬಂದಾಗ ಎಲ್ಲರೂ ಹೇಗಿರಬೇಕು. ಅಪ್ಪ ಬಸವಣ್ಣ ಸೂಕ್ಷ್ಮ ಒಂದು ವಚನ ಹೇಳಿದ್ರು. ದೇವ್ರು ಕೇಳದ್ನಂತೆ, ಲಿಂಗಯ್ಯ ಕೇಳ್ದ ಅವ್ರನ್ನ, ಬಸವಣ್ಣ ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಅಂತ. ಬಸವಣ್ಣನವರು ಹೇಳಿದ್ರು, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ನಾನೋರ್ವನೇ ಭಕ್ತ. ಅಲ್ಲಿದ್ದವ್ರಿಗೆಲ್ಲ ದಿಗ್ಭ್ರಮೆ ಆಯ್ತು. ಏನು ಉದ್ದಟತನ ಅಲ್ಲ, ಉದ್ದಟತನ ಅಲ್ಲ. ಹಾಗಾದ್ರೆ ನಾವೇನು ಸಾಧನೆ ಮಾಡೇ ಇಲ್ವಾ?
ಅಪ್ಪ ಬಸವಣ್ಣನ ಸಾಧಕರಲ್ಲ ನಾವು, ಅವರ ಹಿಂಬಾಲಕರಾಗೇ ಅಲ್ವಾ ನಾವು? ಆ ಪ್ರಶ್ನೆ ಬಂದಾಗ ಅಪ್ಪ ಬಸವಣ್ಣ ಮುಂದಿನ ಸಾಲದಲ್ಲಿ ಅದಕ್ಕೆ ಉತ್ತರ ಸಿಗ್ತದೆ. ನಾನೋರ್ವನೇ ಭಕ್ತ, ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ. ನೋಡಿ, ಈ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮರ್ತ್ಯಲೋಕದೊಳಗಣ ಮಹಾಗಣಗಳು ಬರೀ ಕಲ್ಯಾಣದಲ್ಲಿದ್ದವರು, ಬೆಂಗಳೂರಿನಲ್ಲಿದ್ದವರು, ಕರ್ನಾಟಕದಲ್ಲಿದ್ದವರು, ಇಂಡಿಯಾದಲ್ಲಿದ್ದವರು ಅಂತಲ್ಲ, ಎಲ್ಲವೂ ನಡೆದಾಡುವ ಗುಡಿಗಳು. ಎಲ್ಲರಲ್ಲಿ ಕೆಲವು ಇದರಲ್ಲಿ ಎಲ್ಲದರಲ್ಲೂ ಕರೆಂಟ್ ಇದೆ ಅನ್ನೋದು ಗೊತ್ತಿಲ್ಲದೆ ಇರ್ತಕ್ಕಂಥ, ಅಜ್ಞಾನದ ಕತ್ತಲಲ್ಲಿ ಇರ್ತಕ್ಕಂಥವ್ರು, ತಿಳುವಳಿಕೆಯಿಂದ ದೂರ ಇರ್ತಕ್ಕಂಥವ್ರು, ಅದು ಯಾರೇ ಇರಲಿ, ಆದರೆ ಎಲ್ಲರೂ ಮರ್ತ್ಯಲೋಕದೊಳಗಣ ಮಹಾಗಣಗಳು ಅಂತ ಕರೆದ್ರು ಅವ್ರನ್ನ. ಅವರೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಅಂತಂದ್ರೆ, ನಾನು ಭಕ್ತ ಯಾತಕ್ಕೆ ಅಂತ ಹೇಳಿದ್ರೆ, ಎದರಲ್ಲಿ ಬಂದಂಥ ಒಂದು ಜೀವಿ, ಒಬ್ಬ ಮನುಷ್ಯನ ಅಂತರಂಗದಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿ ಸುಪ್ತವಾಗಿರ್ತಕ್ಕಂಥ ದೈವ ಪ್ರಜ್ಞೆಯನ್ನ ಗುರುತಿಸುವ ಮೂಲಕ. ಇದು ಬಹಳ ಮುಖ್ಯ. ಅಲ್ಲಿ ಗುರುತಿಸುವಂತ ವಿಧಾನ ನೋಡಿ ಎಷ್ಟು ಸ್ವಾರಸ್ಯ ಇದೆ. ಇವಾಗ ಯಾವುದೋ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ನಾವು ಲೌಕಿಕವಾಗಿ, ಯಾವುದೋ ಒಂದು ಮುರುಕಲು ಗುಡಿ ಇದೆ, ಬಾಗಿಲಾಕಿದೆ, ಆದ್ರೆ ಆ ದಾರಿಯಲ್ಲಿ ಹೋಗಬೇಕಾದ್ರೆ ಜನ ಅದಕ್ಕೆ ಹಿಂಗ್ ಕೈ ಮುಗಿದು ಹೋಗ್ತಾರೆ. ಹೌದು, ಯಾಕೆ? ಮುರುಕಲು ಗುಡಿ ಅಲ್ಲ, ಅದಕ್ಕಲ್ಲ ಅಲ್ಲ ಈ ಕಡೆ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಗುಡಿ ಇದೆ, ಅದಕ್ಕೂ ಕೈ ಮುಗಿತಾರೆ. ಅದರಲ್ಲೂ ಗಣಪತಿ ಇದ್ದಾನೆ, ಇದರಲ್ಲೂ ಗಣಪತಿ ಇದ್ದಾನೆ. ವಿಘ್ನ ವಿನಾಶಕ ಅಲ್ಲ ಹೇಳ್ತೀನಿ, ಎರಡೂ ಗಣಪತಿ ಹೇಳಿ ನಮ್ಗೆ. ಗಣಪತಿ ಇದ್ದಾನೆ, ಆದ್ರೆ ಇದು ಗುಡಿಸಲು ಮತ್ತು ಮುರುಕಲು ಗುಡಿಯಲ್ಲಿರೋ ಗಣಪತಿ ಇವನು ಸೆಕೆಂಡ್ ಹ್ಯಾಂಡ್, ದೇವಸ್ಥಾನದಲ್ಲಿರೋ ಗಣಪತಿ ದೊಡ್ಡದು, ಅದು ದೊಡ್ಡದು. ಯಾರು ಹೇಳ್ತಾರ? ಗುಡಿ ಮುರುಕಲಾಗಿರ್ಬೋದು, ಒಳಗಿರುವ ದೈವ ಮಾತ್ರ ಒಂದೇ ಅಂತ ಗಮನಿಸುವ ಹಾಗೆ ಒಬ್ಬ ಅಸಂಸ್ಕಾರಿ ಮನುಷ್ಯ ಇರ್ಬೋದು, ಒಬ್ಬ ಅಜ್ಞಾನಿ ಮನುಷ್ಯ ಇರ್ಬೋದು, ಅವನೊಳಗೆ ಸುಪ್ತವಾಗಿರುವಂತ ದೈವ ಪ್ರಜ್ಞೆ ಮಾತ್ರ ಅದು ಸ್ಪಷ್ಟ ಅಂತ ಅಪ್ಪ ಬಸವಣ್ಣವ್ರು ಹೇಳಿದ್ರು. ಯಾರನ್ನೂ ಇವನ ಕೀಳು, ಇವನು ಅಸ್ಪೃಶ್ಯ ಅನ್ಲಿಲ್ಲ. ಯಾಕೆ ಅಂತಂದ್ರೆ ಎಲ್ಲ ಅದು ನೋಡಿ, ಒಂದು ಮುರುಕಲು ಗುಡಿ, ಅದರಲ್ಲೂ ದೇವರಿದ್ದಾನೆ, ನೋಡುವ ಕಣ್ಣಿದ್ದವ್ರು ಕಾಣ್ತದದು. ಆ ಕಾರಣದಿಂದಲೇ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ. ಈ ಮಾತುಗಳು ಯಾಕೆ ಬಂತು? ಅವರು ಕೇವಲ ಹೊರರೂಪವನ್ನು ನೋಡ್ಲಿಲ್ಲ, ಅವರ ಅಂತರಂಗದಲ್ಲಿರ್ತಕ್ಕಂಥ ದೈವ ಪ್ರಜ್ಞೆಯನ್ನು ಗುರುತಿಸಿದ್ರು. ಹೀಗಾಗಿ ಅಪ್ಪ ಬಸವಣ್ಣನವರು ಎರಡು ಕಣ್ಣಿನಿಂದ ಜಗತ್ತನ್ನು ನೋಡಿದ್ರು. ಜಗತ್ತಿನಲ್ಲಿ ಆ ಪರಮಾತ್ಮ ಇದಾನಲ್ಲ, ದೇವರು, ಎಲ್ಲ ಕಣ್ಣುಗಳಿಂದ ಬಸವಣ್ಣವ್ರು ಒಬ್ಬರನ್ನೇ ನೋಡ್ಲಿಕ್ಕೆ ಶುರು ಮಾಡ್ದ. ಅದು ವಿಶ್ವರೂಪ ದರ್ಶನ ಅಲ್ವಾ? ಇದು ಬಸವಣ್ಣ ದೈವ ಪ್ರಜ್ಞೆಯನ್ನ ಸಹಜವಾಗಿ ಸರಳವಾಗಿ ಹೇಳ್ಕೊಟ್ಟಂತ ವಿಧಾನ. ಆಮೇಲೆ ತಾವೆಲ್ಲ ಈಗ ತಪ್ಪು ತಿಳ್ಕೊಬೇಡಿ, ಇದರಲ್ಲಿ ದೇವರಲ್ಲಿ ಭಯ ಬೇರೆ ಹುಟ್ಟಿಸ್ಬಿಟ್ಟಿದ್ದೀರಲ್ಲ ನೀವು. ನೋಡಿ, ಒಂದು ಹೇಳೋದು, ಯಾವತ್ತೂ ಅಷ್ಟೇ, ದೇವರನ್ನ ಸಹಜವಾಗಿ ನೋಡದೆ ಇದ್ದ ಎಲ್ಲಾರು ಈ ಕೆಲ್ಸಕ್ಕೆ ಬಂದ್ರೆ ನನ್ನ ಮಾತು ಯಾರು ಕೇಳ್ತಾರೆ? ಹಿಂಗಿದು ನಾನು ದಿವಸ ಇಷ್ಟೊತ್ತು ಬಹಳ ಕೂತ್ಕೊಂಡು ಪೂಜೆ ಮಾಡ್ತೀನಿ, ನೀವೆಲ್ಲ ಸುಮ್ಮನೆ 2 ನಿಮಿಷ ಮಾಡ್ತೀರಿ, ಅದು ಬೇರೆ. ನಿಮಗಿಂತ ಜಾಸ್ತಿ ಮಾಡ್ತೀನಿ ನಾನು ಜಾಸ್ತಿ ಮಾಡೋದ್ರಿಂದ ನಿಮಗಿಂತ ನಾನು ದೇವ್ರಿಗೆ ಬಹಳ ಹತ್ರ, ನಾನು ಮೇಲು ನೀವು ಕೀಳು ಅಂತ ಅನ್ನೋಂಥ ಲೆಕ್ಕಾಚಾರ ಸೃಷ್ಟಿಯಾದಾಗ ಏನಾಗುತ್ತೆ ಅಂತಂದ್ರೆ, ಅವಾಗ ಏನಾಗುತ್ತೆ, ಆ ದೇವರನ್ನು ನಿಮ್ಮಿಂದ ನಿನ್ನ ಭಯ. ಆಮೇಲೆ ದೇವರ ಬಗ್ಗೆ ಉಪದೇಶ ಮಾಡಿ ಸಹಜವಾಗಿ ಎಲ್ಲವನ್ನು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ರೆ ದೇವರ ಭಯ ಎಲ್ಲಿ ಬರ್ತದೆ? ದೇವರು ಬಹಳ ಸ್ಟ್ರಿಕ್ಟ್, ಈ ದೇವರು ಬಹಳ, ಆ ದೇವಸ್ಥಾನ ಬಹಳ ಇದು ಅಲ್ಲ, ಆ ದೇವರು ಬಹಳ ದೊಡ್ಡವ, ಆ ದೇವ್ರ ಹತ್ರ ನೀನೇನಾದ್ರು ನಮಸ್ಕಾರ ಮಾಡಲಿಲ್ಲ ಅಂದ್ರೆ ನೀನ್ ಮನೆಗೆ ಬೆಂಕಿ ಬಿದ್ದೋಗ್ತದೆ, ಈ ದೇವ್ರ ಹತ್ರ ಹೋಗ್ಲಿಲ್ಲ ಅಂದ್ರೆ ನೀನ್ ದರಿದ್ರ ಆಗ್ಬಿಡ್ತೀಯ, ಈ ದೇವ್ರ ಹತ್ರ ಹೋಗ್ಲಿಲ್ಲ ಅಂದ್ರೆ ನೀನು ಹಾಳಾಗಿ ಹೋಗ್ತೀಯ, ಶನಿದೇವರು ತಪ್ಪದೆ ಹೋಗ್ಬೇಕು ಶನಿವಾರ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿ ನಾವದನ್ನ ಇಟ್ಟುಕೊಂಡು ಧಾರ್ಮಿಕವಾದಂತ ಅಂತರಂಗದ ವಿಕಾಸದ ಸಂಸ್ಕಾರವನ್ನ ವ್ಯಾಪಾರದ ರೂಪದಲ್ಲಿ ಬೆಳೆಸುವಂತ ಅಜ್ಞಾನದ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ನಾನು ದೊಡ್ಡವ ನೀವು ಚಿಕ್ಕವ ಆಗೋಯ್ತು. ನೋಡಿ, ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ಪಾದ ಅಂದ್ರೇನು? ಪಾದ ಅಂತಂದ್ರೆ ನಾವು ನಮ್ಮ ಚರಣ, ಕಾಲು ಅಂತ ಹೇಳ್ತೀವಿ. ಅಲ್ಲ,
ಪಾದಕ್ಕೆ ನಮಸ್ಕಾರ ಅಂದ ಅರ್ಥ ಏನು ಅಂತಂದ್ರೆ, ಪಾದ ಅಂದ್ರೆ ಕನ್ನಡದಲ್ಲಿ ಕಾಲು ಭಾಗ ಅಂತ. ಇಲ್ಲ ಸರಿ. ಬಸವಣ್ಣ ಸೂಕ್ಷ್ಮವಾಗಿ ಹೇಳ್ತಾರೆ, ಲಾಂಛನಕ್ಕೆ ಶರಣೆಂಬೆ. ಹೌದು. ಲಾಂಛನ ನಿನ್ನ ಆಕಾರದಲ್ಲಿ ಕಾಲು ಭಾಗ. ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ನೀ ಸಾಕ್ಷಿಯಾಗಿ, ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆ. ನಾನು ನಮಸ್ಕಾರ ಮಾಡ್ತೇನೆ ಅಂತಂದ್ರೆ ನನ್ನ ಹೊರಗಿನ ರೂಪ ಮತ್ತು ಹೊರಗಿನ ಟೈಟಲ್ಗೆ ನೀವು ನಮಸ್ಕಾರ ಮಾಡ್ತಾ ಇದ್ದೀರಿ ಅಂತ ನಾನು ತಿಳ್ಕೊಳ್ಬೇಕು. ಖಂಡಿತ ಗುರುಗಳಿಗೆ. ಆದ್ರೆ ನನ್ನ ಅಂತರಂಗದಲ್ಲಿ ನನ್ನ ನಡವಳಿಕೆ ಇನ್ನು ಮುಕ್ಕಾಲು ಭಾಗ ಇದೆಯಲ್ಲ, ಕಾಲು ಭಾಗ ಪಾದ, ಅದು ನಮಸ್ಕಾರ. ಇನ್ನು 3 ಪಾದ ಇದೆಯಲ್ಲ, ಅದನ್ನ ನಾನು ಸಾಧನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೊರಗಣ ಶೃಂಗಾರ ಒಳಗಣ ರಣರಂಗ, ಬಳಕೆಗೆ ಬಂದ ಬಟ್ಟೆ ಗುಹೇಶ್ವರ. ಅಂದ್ರೆ ಬಳಕೆ ಬಂದ ಬಟ್ಟೆ ಅಂದ್ರೆ ರೀತಿ, ಬಟ್ಟೆ ಅಂದ್ರೆ ಮಾರ್ಗ ಮಾರ್ಗ ಮಾರ್ಗ. ಆ ಲೆಕ್ಕದಲ್ಲಿ ಆಗ್ತದೆ. ನಮ್ಮ ಆಚರಣೆಗಳು ವ್ಯವಸ್ಥೆಗಳು ಹೇಗೆ ದಾರಿ ತಪ್ಪೋದು? ಕಾಣುವ ಕಂಗಳಲ್ಲಿ ಕತ್ತಲೆ, ಕಾಣುವ ಕಂಗಳಲ್ಲಿ ಕತ್ತಲೆ. ನಾವು ಏನ್ ನೋಡ್ಬೇಕು ಅದನ್ನ ಬಿಟ್ಟು ಹೊರಗಣ ಶೃಂಗಾರವನ್ನು ನೋಡ್ತಾ ಇದ್ದೇವೆ. ಒಂದು ರಾಜಸ್ಥಾನದಲ್ಲಿ ಮಹಾರಾಣಿ ಕೂತಿದ್ದಾಳೆ ಸಿಂಹಾಸನದಲ್ಲಿ, ಎಲ್ಲರೂ ದೂರ ನಿಂತು ನಮಸ್ಕಾರ ಮಾಡಿ ಆ ಗೌರವ ಸಲ್ಲಿಸ್ತಾ ಇದ್ದಾರೆ. ಆಕೆಯ ಮಗು ಇದಕ್ಕಿದ್ದಾಗೆ ಓಡ್ ಬರುತ್ತೆ, ಅಮ್ಮ ಅಂತ ಓಡ್ ಬರುತ್ತೆ. ಯಾವುದೇ ಒಂದು ರೀತಿ ರಿವಾಜುಗಳನ್ನ ಮೀರಿ ಬಂದು ತಾಯಿ ಹೆಗಲ ಮೇಲೆ ತೊಡೆ ಮೇಲೆ ಕೂತ್ಕೊಂಡ್ಬಿಡುತ್ತೆ, ಸಂಕೋಚನ ಇಲ್ಲ. ಅಲ್ಲಿ ಎಲ್ಲರೂ ಆ ಹೆಣ್ಣಿನಲ್ಲಿ ಮಹಾರಾಣಿಯನ್ನ ನೋಡ್ತಾ ಇದ್ರು, ಈ ಮಗು ತಾಯಿಯನ್ನ ನೋಡ್ತಾ. ಅದೇ ಕಳೆದೋಗಿದೆ ಗುರುಗಳು, ಸತ್ಯ ಇದು. ಇದು ತಾಯಿಯನ್ನು ನೋಡ್ತಾ, ಈ ಸ್ವಾರಸ್ಯ ಇದೆಯಲ್ಲ. ಹೌದು. ಯಾವುದನ್ನ ನೋಡ್ಬೇಕೋ ಅದು ನೋಡದೆ ಎಲ್ಲವನ್ನೂ ನೋಡೋದಿದೆಯಲ್ಲ, ಇದು ಕಾಣುವ ಕಂಗಳಲ್ಲಿ ಕತ್ತಲೆ, ಕೇಳುವ ಕಿವಿಗಳಲ್ಲಿ ಕತ್ತಲೆ. ನೀನು ನಿನ್ನ ಹೊರಗಡೆ ಧ್ವನಿ ಎಲ್ಲ ಕೇಳ್ತಾ ಇದೆಯಪ್ಪ, ನಿನ್ನ ಅಂತರಂಗದ ವಾಸ್ತವ ಪ್ರಜ್ಞೆಯ ಮಿಡಿತ ಇದೆಯಲ್ಲ, ಅದು ನೀನು ಕೇಳಿಸ್ತಾ ಇದೆಯಾ? ಇಲ್ಲ. ಕೇಳುವ ಕಿವಿಗಳಲ್ಲಿ ಕತ್ತಲೆ, ಪೂಜಿಸುವ ಕೈಗಳಲ್ಲಿ ಕತ್ತಲೆ. ಈ ಕೈ ಕ್ರಿಯೆ, ಎಲ್ಲರ ಸೇವೆ ಮಾಡಬೇಕಾದದ್ದು, ಎಲ್ಲ ಕ್ರಿಯೆಯನ್ನು ಮಾಡ್ತಕ್ಕಂಥ ಈ ಕೈ, ಅದರ ಎಲ್ಲ ಗುಣವನ್ನು ಬಿಟ್ಟು ಬರೀ ದೇವರಿಗೆ ಅಭಿಷೇಕ ಮಾಡೋದು, ಹೂ ಹಾಕೋದನ್ನ ಅಷ್ಟೇ ನೀನು ನೋಡ್ತಾ ಇದ್ದೀಯಾ ಅಂತಂದ್ರೆ ಪೂಜಿಸುವ ಕೈಗಳಲ್ಲಿ ಕತ್ತಲೆ, ನೆನೆವ ಮನದಲ್ಲಿ ಕತ್ತಲೆ. ನೀನು ದೇವರನ್ನು ಯಾವ ರೀತಿ ನೆನೆಸ್ಬೇಕು? ಒಂದು ಬಹಳ ಸ್ವಾರಸ್ಯವಾದಂಥ ಒಂದು ವಿಚಾರ ಇದೆ. ಇವರು ರಾಮಾನುಜಾಚಾರ್ಯರು ತಿರುಪತಿ ಬೆಟ್ಟಕ್ಕೆ ಹೋದ್ರಂತೆ. ತಿರುಪತಿಯಲ್ಲಿ ಎಲ್ಲರೂ ದೇವ್ರ ಕಡೆ ಹಾಗೆ ಹೋಗ್ತಾ ಇದ್ರೆ ಅವರು ದೇವ್ರಿಗೆ ಬೆನ್ನು ಹಾಕೊಂಡು ಈ ಕಡೆ ನಮಸ್ಕಾರ ಮಾಡ್ತಾ ಇದ್ರಂತೆ. ಸಾಯಂಕಾಲ ಎಲ್ಲರೂ ವಾಪಸ್ ಜನ ಈಚೆಗೆ ಬರ್ಬೇಕಾದ್ರೆ ಇವರು ದೇವ್ರ ಕಡೆ ತಿರುಗಿ ನಮಸ್ಕಾರ ಮಾಡ್ತಾ ಇದ್ರಂತೆ. ಯಾರೋ ಕೇಳಿದ್ರು, ಯಾಕೆ ಹೀಗೆ ಅಂತ, ವಿಚಿತ್ರ, ಯಾಕೆ ಹೀಗೆ ಅಂತ ಕೇಳಿದ್ರಂತೆ. ಅವ್ರು ಹೇಳಿದ್ರು, ನಾವೆಲ್ಲ ನಮ್ಮ ಸ್ವಾರ್ಥವನ್ನ ಕೇಳಲಿಕ್ಕೋಸ್ಕರ ದೇವ್ರ ಹತ್ರ ಹೋಗ್ತಾ ಇದ್ದೀವಿ, ಅದಕ್ಕೆ ನಿಮ್ಮಿಂದ ದೂರ ಇರಬೇಕು ಅಂತ ದೇವ್ರ ಗುಡಿ ಬಿಟ್ಟು ಹೊರಗೆ ಬಂದ್ಬಿಟ್ಟಿದ್ದಾನೆ, ಅದಕ್ಕೆ ನಾನು ಈ ಕಡೆ ನಮಸ್ಕಾರ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಗುರುಗಳ ಉದಾಹರಣೆ ಇದು. ಆಮೇಲೆ ಅಷ್ಟೇ ಅಲ್ಲ, ನಾವೆಲ್ಲ ವಾಪಸ್ ಬರುವಾಗ ದೇವರು ಮತ್ತೆ ತನ್ನ ವಿಶ್ರಾಂತಿ ಸ್ಥಾನಕ್ಕೆ ಬಂದಿದ್ದಾನೆ, ಅದಕ್ಕೆ ಈ ಕಡೆ ನಮಸ್ಕಾರ ಮಾಡಿ. ನಿಮ್ಗೆ ಏನು ಉದಾಹರಣೆ ಕೊಟ್ರಿ? ನೆನೆವ ಮನದಲ್ಲಿ ಕತ್ತಲೆ, ನೆನೆವ ಮನದಲ್ಲಿ ಕತ್ತಲೆ. ಈ ರೀತಿ ಆದಾಗ ಏನಾಗುತ್ತೆ? ಕತ್ತಲೆ ಎಂಬುದು ಇತ್ತಲೆ, ಗುಹೇಶ್ವರನೆಂಬುದು ಹತ್ತಲೆ. ಅದ್ಭುತ. ಈ ರೀತಿ ಶರಣರು ಸಹಜವಾದ ರೀತಿಯಿಂದ ಹೇಳಿದ್ರು, ತಮ್ಮ ನಡೆ ನುಡಿಗಳಲ್ಲಿ ಸಮನ್ವಯತೆಯನ್ನ ಸಾಧಿಸಿದ್ರು. ಆ ಸಾಧಿಸಿದಾಗ ದೇವರು ಬೇರೆ ಎನ್ನುವಂಥ ಭಾವನೆನೇ ಬರಲಿಲ್ಲ. ನನ್ನ ಅಂತರಂಗದಲ್ಲಿರ್ತಕ್ಕಂಥ ಚೈತನ್ಯ ಅವನೇ ದೇವರು, ಇದು ಲಿಂಗ ಶರೀರ ಆದಾಗ ನಾನು ಯಾರಿಗೇನು ಯೋಚನೆ ಮಾಡಬೇಕು ಅಂತ ಅನ್ನೋಂಥ ಪ್ರಜ್ಞೆ ಬಂತು. ಆ ಲೆಕ್ಕದಲ್ಲಿ ತನ್ನ ಬದುಕನ್ನು ಅರಳಿಸ್ಕೊಂಡು ಹೋದ್ರು. ಆ ಅರಳಿದ ಬದುಕು ಶರಣರದಾಯಿತು. ಈಸಕ್ಕಿ ಆಸೆ ಎಮಗೇಕೆ ಈಶ್ವರನೊಪ್ಪ, ಈ ಲೆಕ್ಕದಲ್ಲಿ ಆತ್ಮಸಾಕ್ಷಿಯಾಗಿ ಬದುಕು ಮಾಡ್ತಕ್ಕಂಥ ಒಂದು ಪರಂಪರೆ ಸೃಷ್ಟಿಯಾಯಿತು. ಅದು ಬಸವಣ್ಣನವರು ಸಹಜವಾದ ರೀತಿಯಲ್ಲಿ ಎಲ್ಲರ ಹೃದಯದಲ್ಲಿರ್ತಕ್ಕಂಥ ದೈವಿ ಚೈತನ್ಯವನ್ನು ಬಡಿದೆಬ್ಬಿಸಿ ಅವರನ್ನೇ ಲಿಂಗ ಶರೀರಗಳನ್ನಾಗಿ ಮಾಡಿದ್ರು. ಎಲ್ಲರೂ ಜ್ಞಾನಿಗಳಾಗಿದ್ದರು. ಇದನ್ನು ನೋಡಿ ಪ್ರಭುದೇವರು ಒಂದು ವಚನ ಹೇಳ್ತಾರೆ, ಅರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು.
ಗುರುಗಳೇ, ಈಗ ಒಂದು ನಿಮಿಷ ಸಮಯದ ಇತಿಮಿತಿಯಲ್ಲಿ ಈಗ ತಾವೆಲ್ಲ ಹೇಳ್ತೀರಿ, ನಮಗೆಲ್ರಿಗೂ ಅನೇಕರು ಈಗ ವಚನಗಳನ್ನು ಹಾಡ್ತಾರೆ, ಭಾಷಣಗಳು ಗಂಟೆ ಗಂಟೆ ಪುಂಖಾನುಪುಂಖ ಮಾಡ್ತಾರೆ. ಅದು ಇಷ್ಟು ಸರಳವಾಗಿ ಹೇಳಿದಂಥ ವಚನಗಳು, ಕನ್ನಡದಲ್ಲಿರ್ತಕ್ಕಂಥ ವಚನಗಳು, ದೇಶ ಬಿಡಿ, ವಿಶ್ವ ಬಿಡಿ, ಎಲ್ಲ ಬಿಡಿ, ಕನ್ನಡಿಗರಾದವರಾದರೂ ಕೂಡ ಯಾಕೆ ಇದು ಆಚರಣೆಗೆ ಬರ್ತಾ ಇಲ್ಲ? ಎಲ್ಲಿ ತೊಂದರೆ ಇದೆ? ಇಲ್ಲ ನೋಡಿ, ಅದು ಏನಾಗುತ್ತೆ ಅಂತಂದ್ರೆ ನಾವು ಹೊರರೂಪವನ್ನೇ ಹೆಚ್ಚು ನೋಡ್ತಾ ಇದ್ದೇವೆ. ನೋಡಿ, ದೇವರ ಪೂಜೆ ಮಾಡೋದು ಅಂತ ಅನ್ನೋಂಥದ್ದು ನಮ್ಮ ಅಂತರಂಗದ ಪರಿಶುದ್ಧತೆಯನ್ನ ಕುರಿತು ಮಾಡ್ತಕ್ಕಂಥ ಒಂದು ಪರೀಕ್ಷೆಗೆ ನಮ್ಮನ್ನು ನಾವು ತೊಡಗಿಸೋದು. ಅದು ಹೊರಗಿನ ಆಕಾರ ಅಲ್ಲ. ಅಕ್ಕಮಾದೇವಿ ವಚನ ಸೂಕ್ಷ್ಮ ಒಂದೇ ಹೇಳಿದೆ, ಅದನ್ನು ಪೂರ್ತಿ ಹೇಳ್ತೀನಿ ಕೇಳಿ. ನಾವು ದೇವರಿಗೆ ಅಭಿಷೇಕ ಮಾಡ್ತೇವೆ, ಅಷ್ಟವಿಧಾರ್ಚನೆ ನಾವು ಮಾಡ್ತೇವಲ್ಲ. ಅಭಿಷೇಕ, ಹೂಪತ್ರೆಯನ್ನು ಧರಿಸೋದು, ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ಇದು ಅಷ್ಟವಿಧಾರ್ಚನೆ. ನಾವೆಲ್ಲ ಬೇಕಾದಷ್ಟು ಗಂಗಾ ನದಿ ತೀರ್ಥ, ಸಕಲ ನದಿ ತೀರ್ಥಗಳನ್ನು ತಂದು ದೇವ್ರಿಗೆ ಅಭಿಷೇಕ ಮಾಡ್ತಾ ನಿಂತ್ಕೊಂತೀವಿ. ತಾಯಿ ಹೇಳ್ತಾಳೆ, ನನ್ನ ಅಭಿಷೇಕ ನೋಡಿ, ಇಷ್ಟೆಲ್ಲ ಅಭಿಷೇಕ ಪೂಜೆ ಇವನ್ನೆಲ್ಲ ಮಾಡಿದವರು, ದೇವರೇ ನಾನು ಮಾಡಿದ ಪೂಜೆ ನಿನಗೆ ಇಷ್ಟವಾಯ್ತಾ ಅಂತ ಯಾರಾದರೂ ಕೇಳ್ತಾರ? ಇಲ್ಲ. ಯಾಕೆ? ಅಕಸ್ಮಾತ್ ನಾವು ಕೇಳ್ದು ಅವನು ಇಷ್ಟ ಆಗಲಿಲ್ಲ ಅಂದು ಯಾಕೆ ಆ ತಕರಾರು? ಅದಕ್ಕೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗೋಣ. ಕೊನೆಗೆ ಹೇಳ್ಬಿಡೋದು, ಎಲ್ಲ ನಿಂದು, ಪಾಪೋಹಂ ಪಾಪ ಕರ್ಮ, ಅಹಂ ಪಾಪಾತ್ಮ ಪಾಪ ಸಂಭವ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ಆದರೆ ಅಕ್ಕ ಹೇಳಿದ್ಲು ನೋಡಿ, ಬಸವಣ್ಣ ಪ್ರೇರಣೆ ಹೇಗೆ ಕೊಟ್ಟಿದ್ದ ಭಕ್ತರಿಗೆ ಅಂದರೆ, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು. ಯಾರು ಮೈ ಬಗ್ಸಿ ಕಾಯಕ ಮಾಡಿ ಬೆವರು ಹರಿಸೋದಿಲ್ಲ, ಅವನು ಅಭಿಷೇಕ ಮಾಡಿದ್ರೆ ದೇವರದನ್ನು ತಿರಸ್ಕಾರ ಮಾಡ್ತಾನೆ, ಲಿಂಗಯ್ಯ ತಿರಸ್ಕಾರ ಮಾಡ್ತಾನೆ. ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ್ಯ ನೀನು. ಯಾರ ಮನಸ್ಸು ಇನ್ನೊಬ್ಬರ ನೋವಿಗೆ ಮರುಗೋದಿಲ್ಲ, ಅವ್ರು ಎಷ್ಟೇ ಹೂವಿನ ರಾಶಿ ಹಾಕಿದ್ರು ಲಿಂಗಯ್ಯ ಅದನ್ನು ದೂರ ತಳ್ತಾನೆ. ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ್ಯ ನೀನು. ಎಲ್ಲರ ಜೊತೆಯಲ್ಲಿ ಸಹಜವಾಗಿ, ದೊಡ್ಡವರ ಜೊತೆಯಲ್ಲಿ, ಸಣ್ಣವರ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲಿ ಸಹಜವಾಗಿ ಹೊಂದಿಕೊಂಡು ಬದುಕದೇ ಇದ್ರೆ ಅವನ ಗಂಧಾಕ್ಷತೆಯನ್ನು ತಿರಸ್ಕಾರ ಮಾಡ್ತಾನೆ ದೇವರು. ಭಾವಶುದ್ಧವಿಲ್ಲದವರಲ್ಲಿ ಧೂಪವನ್ನೊಲ್ಲೆಯ್ಯ ನೀನು. ನನ್ನ ಭಾವನೆಗಳು ಶುದ್ಧವಾಗದೇ ಇದ್ರೆ, ಬರೀ ಹೊರಗಡೆ ಭಾಳ ನೈಸಾಗಿ ಮಾತಾಡ್ತಾ ಒಳಗಡೆ ಎಲ್ಲ ದುರಾಚಾರ ದುರಹಂಕಾರ ಇಟ್ಕೊಂಡಿದ್ರೆ ಆ ದುರ್ವಾಸನೆ ದೇವರಿಗೆ ಹೋಗುತ್ತೆ ಹೊರತು ನಾನು ಎಷ್ಟೇ ಧೂಪ ಹಾಕಿದ್ರೂ ಅದು ಹೋಗೋದಿಲ್ಲ. ಅರಿವು ಕಣ್ತೆರೆಯದವರಲ್ಲಿ ಆರತಿಯನ್ನೊಲ್ಲೆಯ್ಯ ನೀನು. ಎಲ್ಲವೂ ಜಗತ್ತಿನಲ್ಲಿ ನಾನೇನೂ ಇಲ್ಲ, ನೀನೇ ಎಲ್ಲ ಅನ್ನುವಂಥ ಪ್ರಜ್ಞೆ ಯಾರಲ್ಲಿ ಜಾಗೃತವಾಗಿರ್ತದೆ, ಅವನ ಅರಿವಿನ ಬೆಳಕು ಅದು ಮಂಗಳಾರತಿ ಆಗ್ತದೆ. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ್ಯ ನೀನು. ಪರಿಣಾಮಿಗಳು ಅಂದರೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿ ನಂದೇನು ಇಲ್ಲ ಅಂತ ಅನ್ನುವಂಥವ್ರು. ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನೊಲ್ಲೆಯ್ಯ ನೀನು. ತ್ರಿಕರಣ ಅಂತಂದರೆ ಮಾತು, ಮನಸ್ಸು, ನಡವಳಿಕೆ, ಇವುಗಳಲ್ಲಿ ಹೊಂದಾಣಿಕೆ ಇರಬೇಕು. ನೋಡಿ, ಇವನ್ನೆಲ್ಲ ನೋಡೋದಕ್ಕೆ, ಇವುಗಳು ಇದ್ದೀನ ನಾನು ಅನ್ನೋದಕ್ಕೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪೂಜೆ ಇದೆಯಾ ಹೊರತು ನಿನ್ನ ಯಾಮರಿಸೋದಕ್ಕಲ್ಲ. ಅಲ್ಲ, ಸಾಧ್ಯನೇ ಇಲ್ಲ ಇದು. ಅದೇ ರೀತಿಯಲ್ಲಿ ಹೃದಯ ಕಮಲ ಅರಳದವರಲ್ಲಿ ನೀನಿರಲೊಲ್ಲೆಯ್ಯ. ಇಡೀ ವಿಶ್ವವನ್ನೇ, ವಿಶ್ವದ ಚೈತನ್ಯವನ್ನೇ ತುಂಬಿಕೊಳ್ಳಬೇಕು ಅಂತ ಅನ್ನುವಂಥ ವ್ಯವಸ್ಥೆ, ಶರಣ ಪ್ರಜ್ಞೆ ಮೂಡಲಿಲ್ಲ ಅಂದರೆ ನೀನಿಲ್ಲ. ಎನ್ನಲ್ಲಿ ಏನುಂಟು ಎಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳ. ನೋಡಿ, ಅಕ್ಕನ ಈ ಷಡಕ್ಷರ ಮಂತ್ರ ಇದೆಯಲ್ಲ, ಎನ್ನಲ್ಲಿ ಏನುಂಟು, ಇದು ಇಂಟರ್ನಲ್ ಆಡಿಟಿಂಗ್ ಸೂತ್ರ. ಇದನ್ನು ಪ್ರತಿಯೊಬ್ಬರು ಇಟ್ಟುಕೊಂಡು ಶರಣರು ಕಲ್ಯಾಣದಲ್ಲಿ ಅದ್ಭುತವಾಗಿ ಬೆಳಕಾದರು. ನಾವು ಈ ಸೂತ್ರದ ಮೂಲೆಗೆ ಇಟ್ಟುಬಿಟ್ಟು ನಮ್ಮ ಅಜ್ಞಾನ ಅಂಧಕಾರದಲ್ಲಿ ಒದ್ದಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಎನ್ನ ನುಡಿಯೊಂದು ಪರಿ, ಎನ್ನ ನಡೆಯೊಂದು ಪರಿ, ಏನೂ ಹುರುಳಿಲ್ಲದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಗುರುಗಳೇ, ಇದೆಲ್ಲ ತಾವು ಹೇಳಿದ್ರಿ, ಅನೇಕ ಬಾರಿ ತಾವು ಉಪನ್ಯಾಸಗಳಲ್ಲಿ, ಆಶೀರ್ವಚನಗಳಲ್ಲಿ ಹೇಳ್ತಾ ಇರ್ತೀರಿ. ಅನೇಕ ಗುರುಗಳು ಕೂಡ ಸ್ವಾಮೀಜಿಯವರು ಹೇಳ್ತಾ ಇರ್ತಾರೆ. ಆದರೆ ಮನೆಗೆ ಪೂಜೆ ಬಂದಾಗ ಮತ್ತೆ ಈ ರುದ್ರಾಭಿಷೇಕಗಳನ್ನೇ ಮಾಡ್ತಾರೆ. ಅನೇಕ ಜನ ಯಾರು ಲಿಂಗಾಯತರು ಅನ್ನಿಸ್ಕೋತಾರೆ, ಸತ್ಯನಾರಾಯಣ ಪೂಜೆಯನ್ನೇ ಮಾಡ್ತಾರೆ. ಇತ್ತೀಚೆಗೆ ಸಿದ್ಧಗಂಗೆ ಶ್ರೀಗಳು ಸತ್ಯನಾರಾಯಣ ಪೂಜೆ ನಮ್ಮದಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹೀಗಾಗಿ ಯಾರು ತತ್ವಗಳನ್ನು ಅರಿತಕ್ಕಂತಹ ಮಾರ್ಗದರ್ಶಕರಾದ ಸ್ವಾಮೀಜಿಗಳೇ ನಮಗೆ ಮಾರ್ಗದರ್ಶನ ಮಾಡದೆ, ಆಚರಣೆಗೆ ತರಲಾರದೆ, ಕೇವಲ ವಿಚಾರವನ್ನು ಹೇಳ್ತಾ ಎಲ್ಲೋ ಹೊರಟಿದ್ದೇವೆ ಸಮಾಜ ಅನ್ನೋ ಒಂದು ಭಾವನೆ ಭಕ್ತರಲ್ಲಿ ಇದೆ ಗುರುಗಳೇ. ಹೀಗಾಗಿ ಇದಿಷ್ಟಕ್ಕೆ ಒಂದು ನಿಮಿಷ ಗುರುವೇ, ಇವತ್ತು ಇಲ್ಲಿಗೆ ಇದನ್ನು
ನಾವು ಇದನ್ನು ಮೊಟಕು ಮಾಡಿ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಆಳವಾದ ಚಿಂತನೆಗಳನ್ನು ಮಾಡುವುದು ಅನಿವಾರ್ಯ ಇದೆ. ಕಾರಣ ಇದು ಅರಿವು ಮತ್ತು ಆಚಾರ, ತಾವೇ ಹೇಳಿದ್ರಿ ಅರಿವು ಆಚಾರಗಳ ಸಂಗಮವೇ ಭಕ್ತಿ ಅಂತೇಳಿ. ಹೀಗಾಗಿ ಆಚರಣೆಯ ಪ್ರಾಧಾನ್ಯವಾದ ಸಮಾಜ ಆಗಬೇಕು. ಕೇವಲ ಅರಿವನ್ನು ಜಾಗೃತ ಮಾಡಿದ್ರೆ ಏನಕ್ಕೂ ಪ್ರಯೋಜನ ಆಗಲ್ಲ ಅಂತಕ್ಕಂಥ ನಿಲುವು ಸಮಾಜ ಬಾಂಧವರಲ್ಲಿ ಇದೆ. ಗುರುಗಳೇ, ನಾವು ಯಾವುದಕ್ಕೂ ನನ್ನನ್ನು ತಪ್ಪಾಗಿ ತಿಳ್ಕೋಬೇಡಿ. ನಾನು ಎಲ್ಲ ಶರಣರ ಪರವಾಗಿ ಅವರ ಅಂತರಂಗದ ನುಡಿಯನ್ನು ಮಾತಾಡ್ತಾ ಇದ್ದೇನೆ. ನಾನು ಸಾಮಾನ್ಯ, ನನಗೆ ಅರಿವಿಲ್ಲ. ಆದರೆ ಅನೇಕ ಕಾಡಿ ಶರಣರ ವಚನಗಳನ್ನು ನೋಡಿದಾಗ ಸತ್ಯದನ್ನೆಲ್ಲವನ್ನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಹೋದಿರಲ್ಲ, ನಿಮ್ಮ ಮರೆತು ತಮ್ಮ ಮೆರೆದರಲ್ಲದೆ ತಮ್ಮ ಮರೆತು ನಿಮ್ಮ ಮೆರೆದುದಿಲ್ಲ ಕೂಡಲ ಸಂಗಮ ದೇವ. ಕತ್ತಲ ಮನೆಯಲ್ಲಿದ್ದ ಮನುಜನು ಜ್ಯೋತಿಗೆ ನೆನೆತು ಕಾಲ ನೆನೆದಡಿಯು ಬೆಳಕಾಗಬಲ್ಲುದೆ. ಕಾರಣ ಎಲ್ಲ ನಾವು ಕತ್ತಲ ಮನೆಯಲ್ಲಿದ್ದೇವೆ. ಪೂಜ್ಯ ಗುರುಗಳಾದವರು ಬಂದು ಈ ಕತ್ತಲ ಮನೆಯಿಂದ ನಮ್ಮನ್ನು ಬೆಳಕಿನ ಅರಮನೆಗೆ ಕರ್ಕೊಂಡೋಗೋದಕ್ಕೆ ಶರಣರು ನಮಗೆ ತತ್ವಗಳನ್ನು ನೀಡಿದ್ದಾರೆ. ಅವರೀಗ ಬರೋದಕ್ಕಾಗೋದಿಲ್ಲ. ಆದರೆ ತಾವು ಹೇಳಿದಕ್ಕಂಥ ತತ್ವದಲ್ಲಿ ಆ ಸಾಕಾರ ಬಯಲನ್ನು ರೂಪ ಮಾಡಿಕೊಂಡು ನಾನೇ ಬಸವ ಅನ್ನತಕ್ಕಂಥ ಭಾವನೆಯಲ್ಲಿ ಆಚರಣೆಗಳನ್ನು ಸಮಾಜ ಬಾಂಧವರೆಲ್ಲರೂ ಕೂಡ ಮಾಡಿದ್ದೆ. ಆದರೆ ಬಹುಶಃ ಅದನ್ನು ಆರಂಭದಲ್ಲೂ ಹೇಳಿದೆ ನಾನು, ಸಾಂಸ್ಕೃತಿಕ ನಾಯಕ ಅಂಥೇಳಿ ಬಸವಣ್ಣನಿಗೆ ಹಿರಿಮೆಗಳನ್ನು ನಾವು ಕೊಡೋದೇ ಬೇಕಿಲ್ಲ. ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಪ್ರಥಮವಾಗಿ ಸಾಂಸ್ಕೃತಿಕ ನಾಯಕನಾಗಬೇಕು. ಆಗ ತಾನೇ ಇದು ಬಸವಣ್ಣನಿಗೆ ಇಂಥ ಕೊಟ್ಟಿದ್ದು ಸಾರ್ಥಕ. ಇದು ಅಷ್ಟಕ್ಕೆ ಅಲ್ಲ, ತಮ್ಮ ಮುಂದೆ ಈಗ ನಾನು ಹೇಳ್ತಾ ಇರೋದು 42 ಪುಟದ ಒಂದು ಸಂಪೂರ್ಣವಾದ ವಿವರಣೆಯನ್ನು ದೇಶದ ಪ್ರಧಾನಮಂತ್ರಿಗಳಿಗೆ ಕಳಿಸ್ತಾ ಇದ್ದೀನಿ. ಏನಾದರೂ ಮಾಡಿ ಕೇವಲ ರಾಜ್ಯಕ್ಕೆ ಕರ್ನಾಟಕಕ್ಕೆ ಸೀಮಿತವಾದ ಏನು ಬಸವ ಜಯಂತಿ ಅನ್ನೋದಿದೆ, ರಾಷ್ಟ್ರಕ್ಕೂ ಕೂಡ ಆಗಲಿ ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡವ್ನು ನಾನು. ನೋಡಿ, ಅಪ್ಪ ಬಸವಣ್ಣನವರು ಕೇವಲ ನಮ್ಮವರಿಗೆ, ಕನ್ನಡಿಗರಿಗೆ ಮತ್ತು ಕಲ್ಯಾಣ ರಾಜ್ಯದವರಿಗೆ, ಕರ್ನಾಟಕದವರಿಗೆ ಅಂತ ಹೇಳಲಿಲ್ಲ. ಮರ್ತ್ಯಲೋಕದೊಳಗಣ ಮಹಾಗಣಗಳು ಶಬ್ದಗಳ ಉಳಿತಲ್ಲ ಅಲ್ಲ, ಆ ಶಬ್ದವನ್ನ ನಿಶಬ್ದವಾಗದಂತೆ ತಾವದನ್ನ ಕೃತಿಯಲ್ಲಿ ಇಳಿಸಿ ಅದನ್ನ ಎಲ್ಲರಿಗೂ ತಲುಪಿಸ್ತಾ ಇದ್ದೀರಿ ಭಾಷಾಂತರದ ಮೂಲಕವಾಗಿ. ಅಲ್ಲ ಗುರುಗಳ, ಆಮೇಲೆ ಒಂದು ಹೇಳ್ತೀನಿ, ಆ ಭಾಷಾಂತರದ ನೆಲೆಯಲ್ಲಿ ನೋಡಿ, ಯಾವುದೇ ಒಂದು ದೈವಿಕ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದು ಸಿಕ್ಕು ಗೊಂದಲದಲ್ಲಿ ತೊಡಗದೇ ಇರತಕ್ಕಂಥ ಸಹಜ ಜೀವಿ ಅದನ್ನ ನೋಡಿ ಅನುಸರಿಸುವಂತ ಸನ್ನಿವೇಶ ಕಾಲ ಬರ್ತದೆ. ಈಗ ಫ್ರಾನ್ಸ್ ದೇಶವೇ ವಚನಗಳನ್ನು ಫ್ರಾನ್ಸ್ ದೇಶದಲ್ಲಿ ಇನ್ನು ನಾವು ಆಸಕ್ತಿಯಿಂದ ಇದನ್ನು ನಾವು ಮುಂದೆ ವಿಶ್ವವಿದ್ಯಾಲಯಗಳಲ್ಲೆಲ್ಲ ನೀಡ್ತೀವಿ ಅಂದಿದ್ದು ಕೂಡ ನನಗೆ ಆಶ್ಚರ್ಯವಾಗಿದೆ. ಹೌದು ನೋಡಿ, ಅದರಲ್ಲಿ ಒಂದು ಕೇವಲ ನಾವು ವಿದ್ವತ್ತಿನ ಪ್ರಭೆಯಲ್ಲಿ ನಾವೇನೂ ಮಾಡ್ಲಿಕ್ಕಾಗೋದಿಲ್ಲ. ಮತ್ತಿಲ್ಲ, ಅಷ್ಟೇ ಆಗಿದೆ ಸಮಾಜ. ನಾವೆಲ್ಲ ಬರೀ ಗದ್ದಲದಲ್ಲಿ ನೋಡಿ, ಒಂದು ಚನ್ನಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಬಿತ್ತಿದ್ದ ಬೀಜ ಕೆಟ್ಟಿತ್ತನ ಬೇಡ, ಮುಂದಿನ ಪರದಲ್ಲಿ ಅರಸಿಕೊಂಡು. ಅಲ್ಲ ಗುರುಗಳೇ, 850 ವರ್ಷ ಆಯ್ತು ನೋಡಿ. ಹೌದು, ಇದೆಲ್ಲ ಬೇಕಾದಷ್ಟಿತ್ತು, ಬೀಜ ಹಾಗೆ ಉಳಿದಿತ್ತು. ಇವತ್ತು ವಿಶ್ವಾದ್ಯಂತ ವಿಶ್ವಶಕ್ತಿಯಾಗಿ ಮರ್ತ್ಯಲೋಕದೊಳಗಣ ಮಹಾಗಣಗಳಿಗೆ ವಚನಗಳ ಬೀಜವನ್ನ ಬಿತ್ತುವಂತ ಕೆಲಸ ಆಗಿತ್ತಾ? ಇಲ್ಲ, ಆಗಿಲ್ಲ. ಅದು ವಿಚಾರ ಪ್ರಜ್ಞೆ ಬೆಳೀತಾ ಇದೆ, ಆದರೆ ಆಚಾರ ಪ್ರಜ್ಞೆ ನಮ್ಮ ನಾಡಿ ಅಲ್ಲ, ಅದು ನಿಧಾನವಾಗಿ ಬರ್ತದೆ. ಅಲ್ಲ ಗುರುಗಳೇ, ಬರೋದ್ರಲ್ಲಿ ನಾನಿರಲ್ವೇ? ಅಲ್ಲ, ಒಂದ್ ಹೇಳ್ತೀನಿ, ನಾನು ಇಲ್ಲ ನೀನೇ ಎಲ್ಲ ಅಂದಾಗ ನಾವೇನು ಯೋಚನೆ ಮಾಡೋಣ, ಒಳ್ಳೆ ಕಾಲ ಬರುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಚರ್ಚೆಯಲ್ಲಿ ಪೂಜ್ಯ ಗುರುಗಳು ಅಂತರಾಳದಿಂದ ನಮ್ಮನ್ನು ಮಾರ್ಗದರ್ಶನ ಮಾಡಿದ್ದಾರೆ. ಇದನ್ನ ಈ ಒಂದು ಚರ್ಚಾ ಸ್ವರೂಪದ ಚಿಂತನೆಗಳನ್ನು ಯಾರಾದರೂ ಕೂಡ ಇದನ್ನು ವೀಕ್ಷಕರು ತಮ್ಮ ಪ್ರಶ್ನೆಗಳಿದ್ದರೂ ನಮಗೆ ಆನ್ಲೈನ್ ಮೂಲಕ ಅಥವಾ ಪತ್ರ ಮುಖೇನ ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ಪೂಜ್ಯರಿಗೆ ನಾನು ಆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ ಎಲ್ಲರ ಯಾರನ್ನು ಇಲ್ಲಿ ಸಂಕುಚಿತಗೊಳಿಸಬೇಕು ಅಥವಾ ಪೂಜ್ಯ ಮಠಾಧೀಶರನ್ನು ಸಂಕುಚಿತಗೊಳಿಸಬೇಕು ಅಥವಾ ಯಾವುದೇ ಒಂದು ಸಂಸ್ಥೆಯನ್ನಲ್ಲ, ನಾವೆಲ್ಲರೂ ಕೂಡ ಬಸವಣ್ಣನವರ ತತ್ವಗಳನ್ನು ವಿಶಾಲ ಮಾಡುವಾಗ ಅರಿವು ಎಷ್ಟು ಮುಖ್ಯವಿದೆಯೋ ಹಾಗೆ ಆಚರಣೆಯು ಮುಖ್ಯ ಅನ್ನೋದರೊಂದಿಗೆ ಈ ಕಾರ್ಯಕ್ರಮವನ್ನು ಒಂದು ಮಾತನ್ನ ನಾನು ಈ ಲೆಕ್ಕದಲ್ಲಿ ಹೇಳ್ತೇನೆ. ತಮ್ಮ ಒಂದು ಮುಕ್ತಾಯದ ನೆಲೆಯಲ್ಲಿ ನಾವು ಏನು ಮಾಡೋದಿದೆ ಅಂತ ಅನ್ನೋಂಥದ್ದು ಇದೆಯಲ್ಲ, ನಾನು ಮಹಾಜ್ಞಾನಿ ಅಂತ ಅನ್ನೋಂಥದ್ದಲ್ಲ. ನಾನು ಇಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಬಂದಿದ್ದೇನೆ. ಇದು ಓರಲ್ ಎಕ್ಸಾಮಿನೇಷನ್. ಯಾರು ತಾವೆಲ್ಲ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ ಮತ್ತು ಯಾರು ಆನ್ಲೈನ್ನಲ್ಲಿ ಕುಂತು ಕೇಳ್ತಾ ಇದ್ದಾರೆ ಅವರೆಲ್ಲ ನಮ್ಮ ಉಪಾಧ್ಯಾಯರು.
ಅವರು ಪರೀಕ್ಷಕರು, ಅವರು ಬಸವ ಸ್ವರೂಪಿಗಳು, ಅವ್ರು ನಮಗೆ ಪ್ರಶ್ನೆ ಮಾಡ್ತಾರೆ. ಅಲ್ಲ, ಅವರು ಅದನ್ನೇ ನಾನು ಹೇಳ್ತೀನಿ. ನನ್ನ ಹೆಸರು ಯಾಕೆ ತಗೋತೀರಾ ಅಂತಾರೆ ಬಸವಣ್ಣ. ಅಲ್ಲ, ನಾನು ಹೇಳೋದು ಇಷ್ಟು, ನಾನು ಇನ್ಯಾರನ್ನ ಹೆಸರು ಕೈಗೆ ಸಿಕ್ಕಲ್ವಲ್ಲ, ಅದಕ್ಕೋಸ್ಕರ ಎಲ್ಲರ ಪ್ರತಿನಿಧಿಯಾಗಿ ಬಸವಣ್ಣನ ತಗೊಂಡು, ಅದಕ್ಕೆ ವೀಕ್ಷಕರೇ ನಮ್ಮ ಬಸವ ಸ್ವರೂಪಿಗಳು. ಆದ್ರಿಂದ ಅವರೆಲ್ಲರೂ ನಮ್ಮ ಪರೀಕ್ಷಕರು. ಹೀಗಾಗಿ ಅವರ ಮುಖಾಂತರವಾಗಿ ಅಪ್ಪ ಬಸವಣ್ಣ ನನ್ನನ್ನು ಪರೀಕ್ಷೆಗೆ ಕುಂಡಿಸಿದ್ದಾನೆ. ಅದು ಕೊಲ್ಲು ಕಾಯಿ ನಿನ್ನ ಧರ್ಮ ಅಂತ ಹೇಳಿ ನಾನು ಅವರಿಗೆ ಶರಣಾಗಿ ನನ್ನ ಮಾತನ್ನು ಮುಂದೆ ಹಾಗೆ ಮುಂದುವರ್ಸೋಣ ಗುರುಗಳೇ, ದಯವಿಟ್ಟು. ಅಲ್ಲ, ಇವತ್ತಿನ ಸಂಪನ್ನ ಆಯ್ತು. ಮುಂದೆ ಈ ಚರ್ಚೆ ಹೀಗೆ ಮುಂದುವರೆದರೆ ಹೌದು. ಆದ್ರೆ ಒಂದು ಹೇಳ್ತೀನಿ, ಪ್ರಾಮಾಣಿಕವಾಗಿ ಕುತೂಹಲದಿಂದ ನನ್ನ ಮಾತಿನಲ್ಲಿರುವಂಥ ತಪ್ಪುಗಳನ್ನ ಅಥವಾ ಅದ್ರ ಬಗ್ಗೆ ವಿವರಣೆಗಳನ್ನ ಕೇಳುವಂಥ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಖಂಡಿತ ವಿದ್ಯಾರ್ಥಿಯಾಗಿ ನಾನು ಅದರಲ್ಲಿ ಭಾಗವಹಿಸ್ತೇನೆ. ಒಟ್ಟಾರೆಯಾಗಿ ಬಸವ ತತ್ವ ವಿಕಾಸ ಆಗಲಿ ಅನ್ನೋದೇ ಅಷ್ಟೇ. ಶರಣಾರ್ಥಿ. हर बसवाय नमः, प्रभु बसवाय नमः, गुरु बसवाय नमः, लिंग बसवाय नमः, जंगम बसवाय नमः, भस्म बसवाय नमः, रुद्राक्षि बसवाय नमः, मंत्र बसवाय नमः, पादोदक बसवाय नमः, प्रसाद बसवाय नमः, चिन्निधि बसवाय नमः, चिन्नाद बसवाय नमः, चिद्बिन्दु बसवाय नमः, चित्कल बसवाय नमः, चिदंग बसवाय नमः, निष्प्रपंच बसवाय नमः, निरंजन बसवाय नमः, निर्गुण बसवाय नमः, नित्यतृप्त बसवाय नमः, अकार बसवाय नमः, उकार बसवाय नमः, मकार बसवाय नमः, नकार बसवाय नमः, मकार बसवाय नमः, शिकार बसवाय नमः, वकार बसवाय नमः, यकार बसवाय नमः, ओंकार बसवाय नमः, ह्रींकार बसवाय नमः, संगमेश्वर बसवाय नमः, प्रत्यक्ष कपिल सिद्ध मल्लिकार्जुन